ಶಿಕ್ಷಣ ತರಂಗ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಕ್ರಮ. ಪ್ರಾಯೋಜಕರು LTI, NGO ಪಾರ್ಟ್ನರ್ ಪ್ರೇರಣಾ ಹಾಗೂ ಕಾರ್ಯಕ್ರಮ ನಡೆಸಿಕೊಡುವವರು ಕನೆಕ್ಟಿಂಗ್ ದ ಡಾಟ್ಸ್. ವಿದ್ಯಾರ್ಥಿಗಳೇ ನಮಸ್ಕಾರ. ಕ್ಲೌಡ್ ಟ್ಯೂಟರ್ಸ್ ಪ್ರಸ್ತುತಪಡಿಸುವ ಶಿಕ್ಷಣ ತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. 10ನೇ ತರಗತಿಯ ಪರೀಕ್ಷಾಭ್ಯಾಸಕ್ಕೆ ಸಹಕಾರಿಯಾಗುವ ಹಾಗೆ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ವಿಜ್ಞಾನ, ಅದರಲ್ಲೂ ಕೂಡ ಜೀವಶಾಸ್ತ್ರದ ಪಾಠದ ಬಗ್ಗೆ ವಿಷಯಗಳನ್ನು ತಿಳಿಯೋಣ. ಜೀವಶಾಸ್ತ್ರ ಅಂದರೆ ಬಯಾಲಜಿ, ಇದರ ಮೊದಲನೇ ಪಾಠ ಜೀವಕ್ರಿಯೆಗಳು. ಈ ಜೀವಕ್ರಿಯೆಗಳು ಪಾಠದಲ್ಲಿ ಏನೇನು ಬರಬಹುದು ಪರೀಕ್ಷೆಗೆ ಎಷ್ಟು ಮುಖ್ಯ ಈ ಪಾಠ ಅಂತ ನೋಡೋಣ. ನಿಮಗೆ ಈ ಪಾಠದಿಂದ ಒಂದು 5 ರಿಂದ 6 ಅಂಕಗಳ ಪ್ರಶ್ನೆಯನ್ನ ನೀವು ನಿರೀಕ್ಷೆ ಮಾಡಬಹುದು. 5 ಅಂಕಗಳಿಗೆ ಬರ್ಬೋದು ಅಥವಾ 6 ಅಂಕಗಳಿಗೆ ಬರ್ಬೋದು. ಮತ್ತೆ ಇದರ ಮುಖ್ಯ ಅಂಶಗಳೇನು, ಏನೇನು ಕಲಿಬೇಕು ಈ ಪಾಠದಿಂದ ಅಂತಂದ್ರೆ, ಎಲ್ಲಾ ಜೀವಕ್ರಿಯೆಗಳ ಬಗ್ಗೆ ತಿಳುವಳಿಕೆ ಇರಬೇಕು. ಅಂದ್ರೆ ಪೋಷಣೆ, ಉಸಿರಾಟ, ಸಾಗಾಣಿಕೆ ಮತ್ತೆ ವಿಸರ್ಜನೆ, ಈ ಎಲ್ಲಾ ಜೀವಕ್ರಿಯೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಪ್ರಾಣಿಗಳಲ್ಲಿ ಮತ್ತೆ ಸಸ್ಯಗಳಲ್ಲಿ ಹೇಗಾಗುತ್ತೆ ಅಂತ ತಿಳ್ಕೊಂಡಿರ್ಬೇಕು. ಹಾಗಿದ್ರೆ ನೀವು ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನ ಕೊಡಬಹುದು. ಅದರ ಜೊತೆಗೆ ಈ ಪಾಠದಿಂದ ಒಂದಿಷ್ಟು ಚಿತ್ರಗಳನ್ನ ಕಲಿಬೇಕಾಗುತ್ತೆ. ಯಾವ್ಯಾವ ಚಿತ್ರ? ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ, ತುಂಬಾ ಸುಲಭವಾದ ಚಿತ್ರ, ಆರಾಮವಾಗಿ ಬರೀಬಹುದು. ಇದಾದ ನಂತರ ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರವನ್ನ ಕಲಿಬೇಕಾಗುತ್ತೆ. ಚಿತ್ರವನ್ನ ಬರೆಯೋದಷ್ಟೇ ಅಲ್ಲದೆ ಭಾಗಗಳನ್ನ ಕೂಡ ಗುರುತಿಸಬೇಕಾಗುತ್ತೆ. ಇದಾದ ನಂತರ ಮಾನವನ ಹೃದಯದ ನೀಳಛೇದ ಚಿತ್ರ, ಅಂದ್ರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಇದೆ, ಅದನ್ನು ಕೂಡ ಬರೆದು ಭಾಗಗಳನ್ನ ಗುರುತಿಸೋದನ್ನ ಕಲಿಬೇಕಾಗುತ್ತೆ. ಮತ್ತೆ ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರ ಮತ್ತೆ ನೆಫ್ರಾನಿನ ಚಿತ್ರ, ಇವಿಷ್ಟನ್ನು ನೀವು ಕಲಿತಿದ್ರೆ ಸುಲಭವಾಗಿ ಅಂಕಗಳನ್ನ ಗಳಿಸಬಹುದಾಗಿದೆ. ಮೊದಲನೇದಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಪೋಷಣೆಯ ಬಗ್ಗೆ ತಿಳ್ಕೊಳ್ಳೋಣ. ಪೋಷಣೆಯಲ್ಲಿ 2 ವಿಧ. ಯಾವ್ಯಾವುದು? ಸ್ವಪೋಷಣೆ ಮತ್ತೆ ಪರಪೋಷಣೆ ವಿಧಾನ. ಸ್ವಪೋಷಣೆ ಅಂದ್ರೇನು? ತನಗೆ ಬೇಕಾದ ಆಹಾರವನ್ನ ತಾನೇ ತಯಾರಿಸಿಕೊಳ್ಳಬಲ್ಲ ಸಾಮರ್ಥ್ಯ ಇರುವಂತಹ ಒಂದು ಪ್ರಕ್ರಿಯೆ. ಪರಪೋಷಣೆ ಅಂದ್ರೆ ಸ್ವಪೋಷಕ ಜೀವಿಗಳಿಂದ ಆಹಾರವನ್ನ ಪಡೆದು ಸೇವಿಸುವ ವಿಧಾನವನ್ನ ನಾವು ಪರಪೋಷಣೆ ಅಂತ ಕರಿತೀವಿ. ಸ್ವಪೋಷಣೆಯಲ್ಲಿ ನಾವು ಮುಖ್ಯವಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನೋಡ್ತೀವಿ. ಇದರಲ್ಲಿ ನಾವು ದ್ಯುತಿ ಸಂಶ್ಲೇಷಣೆಗೆ ಯಾವ ಕಚ್ಚಾ ವಸ್ತುಗಳು ಬೇಕಾಗಿದೆ, ಇದರಲ್ಲಿ ನಡೆಯುವಂತಹ ಹಂತಗಳು ಯಾವ್ಯಾವ್ದಿದೆ, ಇದು ಎಲ್ಲಿ ನಡೆಯುತ್ತೆ ಜೀವಕೋಶದ ಒಳಗಡೆ, ಮತ್ತೆ ಈ ದ್ಯುತಿ ಸಂಶ್ಲೇಷಣೆಯಲ್ಲಿ ಪತ್ರರಂಧ್ರದ ಕೆಲಸ ಏನು, ಕ್ಲೋರೋಪ್ಲಾಸ್ಟ್ನ ಕೆಲಸ ಏನು, ಇವೆಲ್ಲದನ್ನು ಕೂಡ ನಾವು ದ್ಯುತಿ ಸಂಶ್ಲೇಷಣೆಯಲ್ಲಿ ಕಲಿತೀವಿ. ಇದರ ಜೊತೆಗೆ ಪರಪೋಷಣೆ ಅಂತಂದ್ರೆ ಪರಪೋಷಣೆಯ ವಿಧಗಳು ಯಾವ್ಯಾವುದು? ಮೊದಲನೇದಾಗಿ ಕೊಳೆತಿನಿ ಪೋಷಣೆ, ಅದು ಯಾವ್ಯಾವ ಜೀವಿಗಳಲ್ಲಿ ನಡೆಯುತ್ತೆ. ಮತ್ತೆ ಸಹಜೀವನ ಅಂದ್ರೇನು, ಅದು ಯಾವ ಜೀವಿಯಲ್ಲಿ ನಡೆಯುತ್ತೆ. ಮತ್ತೆ ಪರಾವಲಂಬಿ ಪೋಷಣೆ ಅಂದ್ರೇನು, ಅದರಲ್ಲಿ ಎಷ್ಟು ವಿಧಗಳಿದೆ. ಮತ್ತೆ ಸಮರ್ಪಕ ಪೋಷಣೆ ಅಂದ್ರೇನು, ಸಮರ್ಪಕ ಪೋಷಣೆಯ ವಿಧಾನ ಯಾವುದು, ಮತ್ತೆ ಮನುಷ್ಯರಲ್ಲಿ ಯಾವ ರೀತಿಯ ಪೋಷಣೆ ನಡೆಯುತ್ತೆ, ಇವೆಲ್ಲದನ್ನು ಕೂಡ ನಾವು ಈ ಪಾಠದಲ್ಲಿ ಕಲಿತೀವಿ. ಮೊದಲನೇದಾಗಿ ಪೋಷಣೆ, ಇದರ ಡೆಫಿನೇಷನ್ ಏನಿರಬಹುದು? ಪೋಷಣೆ ಅಂದ್ರೆ ಊಟ ಮಾಡೋದು ಅಂತ ನೀವೆಲ್ಲರೂ ಹೇಳ್ತೀರಾ. ಅಂದ್ರೆ ನಾವು ಸಸ್ಯಾಹಾರ ಮತ್ತೆ ಮಾಂಸಾಹಾರ 2 ರೀತಿಯ ಆಹಾರವನ್ನು ನಾವು ತಿಂತೀವಿ. ಈ 2 ರೀತಿಯ ಆಹಾರದಲ್ಲಿ ನಮಗೆ ಮುಖ್ಯವಾಗಿ ಸಿಗುವಂತಹ ರಾಸಾಯನಿಕ ಧಾತು ಅಂದ್ರೆ ಕಾರ್ಬನ್. ಅಂದ್ರೆ ಕಾರ್ಬನ್ ಯುಕ್ತ ನಿರವಯವ ಮತ್ತು ಸಾವಯವ ಪದಾರ್ಥಗಳನ್ನ ನಾವು ಆಹಾರವಾಗಿ ಸೇವನೆ ಮಾಡ್ತೀವಿ. ನಮಗೆ ಶಕ್ತಿ ಸಿಗೋದು ಸಾವಯವ ಪದಾರ್ಥಗಳಿಂದ ಹೆಚ್ಚಾಗಿ ಶಕ್ತಿ ಸಿಗ್ತದೆ. ಪೋಷಣೆ ಅಂದ್ರೆ ಜೀವಿಗಳು ಆಹಾರವನ್ನ ಸೇವಿಸಿ ಜೀರ್ಣಿಸಿ ಪೋಷಕಾಂಶಗಳನ್ನ ದೇಹದ ಬೆಳವಣಿಗೆ, ದೇಹದ ದುರಸ್ತಿ ಮತ್ತೆ ನಿರ್ವಹಣೆಗೋಸ್ಕರ ಬಳಸುವಂತ ಒಂದು ಪ್ರಕ್ರಿಯೆ. ಮತ್ತೆ ಇದರ ಕಡೆಯ ಹಂತವಾಗಿ ಇದರಲ್ಲಿ ಉತ್ಪತ್ತಿಯಾದಂತಹ ತ್ಯಾಜ್ಯಗಳನ್ನು ಕೂಡ ನಮ್ಮ ದೇಹದಿಂದ ಹೊರಗೆ ಹಾಕುವಂಥದ್ದು ನಡೀತದೆ. ಈ ಪೋಷಣೆಯಲ್ಲಿ ಮುಖ್ಯವಾಗಿ 2 ವಿಧ. ಯಾವ್ಯಾವುದು? ನಾನು ಆಗ್ಲೇ ಹೇಳಿದಾಗೆ ಸ್ವಪೋಷಣೆ ಮತ್ತೆ ಪರಪೋಷಣೆ. ಸ್ವಪೋಷಣೆಯನ್ನು ನಾವು ಇಂಗ್ಲಿಷ್ ನಲ್ಲಿ ಆಟೋಟ್ರೋಪಿಸಮ್ ಅಂತ ಕರಿತೀವಿ. ಆಟೋ ಅಂದ್ರೆ ಸ್ವಯಂ, ಪೋಷಣೆ ಅಂದ್ರೆ ಆಹಾರವನ್ನ ಸೇವಿಸುವ ವಿಧಾನ. ತಮ್ಮಿಂದ ತಾನೇ ಆಹಾರವನ್ನು ತಯಾರಿಸಿಕೊಂಡು ಅದನ್ನು ಬಳಸಿಕೊಳ್ಳುವಂತಹ ಜೀವಿಗಳನ್ನ ನಾವು ಸ್ವಪೋಷಕ ಜೀವಿಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಯಾಗಿ ನಾವು ಸಸ್ಯಗಳು, ಶೈವಲಗಳು ಮತ್ತೆ ಬ್ಲೂ ಗ್ರೀನ್ ಬ್ಯಾಕ್ಟೀರಿಯಾಗಳನ್ನ ನೋಡ್ತೀವಿ. ಪರಪೋಷಣೆ ಅಂದ್ರೆ ಏನು? ಪರಪೋಷಣೆ ಅಂದ್ರೆ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಹೆಟೆರೋ ಅಂದ್ರೆ ಪರ, ಅಂದ್ರೆ ಬೇರೆ ಜೀವಿಗಳಿಂದ ಆಹಾರವನ್ನು ತೆಗೆದು ಸೇವಿಸುವಂತಹ ವಿಧಾನ. ಇದಕ್ಕೆ ಕೀಟಗಳು, ಪಕ್ಷಿಗಳು, ಮನುಷ್ಯರು, ಸಸ್ತನಿಗಳು, ಎಲ್ಲಾ ರೀತಿಯ ಪ್ರಾಣಿಗಳನ್ನ, ಸಸ್ಯಗಳನ್ನ ಬಿಟ್ಟು ಬೇರೆ ಎಲ್ಲಾ ಪ್ರಾಣಿಗಳನ್ನು ನಾವು ಪರಪೋಷಕ ಜೀವಿಗಳು ಅಂತ ಕರಿಬಹುದು. ಈಗ ಸ್ವಪೋಷಣೆಯ ಮುಖ್ಯವಾದಂತಹ ವಿಧಾನ ಯಾವುದು? ದ್ಯುತಿ ಸಂಶ್ಲೇಷಣೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಫೋಟೋಸಿಂಥಸಿಸ್ ಅಂತ ಕರಿತೀವಿ.
ಫೋಟೋ ಅಂದ್ರೆ ಬೆಳಕು, ದ್ಯುತಿ ಅಥವಾ ಬೆಳಕು ಅಂತ ಕರಿತೀವಿ. ಸಂಶ್ಲೇಷಣೆ ಅಂದ್ರೆ ಉತ್ಪಾದನೆ, ಅಂದ್ರೆ ಬೆಳಕಿನ ಉಪಸ್ಥಿತಿಯಲ್ಲಿ ಸೌರಶಕ್ತಿಯನ್ನ ಬಳಸಿಕೊಂಡು ಆಹಾರವನ್ನ ತಯಾರಿಸುವಂತ ವಿಧಾನನ ನಾವು ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಇದರಲ್ಲಿ ನಿರವಯವ ವಸ್ತುಗಳನ್ನ ನಾವು ಮೂಲ ವಸ್ತುಗಳಾಗಿ ಬಳಸ್ತೀವಿ, ಕಚ್ಚಾ ವಸ್ತುಗಳಾಗಿ ಬಳಸ್ತೀವಿ. ಯಾವ್ಯಾವುದು? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು. ಇಷ್ಟನ್ನ ಬಳಸಿದ್ರೆ ಸಾಲದು, ಇದಕ್ಕೆ ಸೌರಶಕ್ತಿ ಅಂದ್ರೆ ಸೂರ್ಯನ ಬೆಳಕು ಮತ್ತೆ ಕ್ಲೋರೋಫಿಲ್ನ ಅಗತ್ಯ ಇದೆ. ಸೂರ್ಯನ ಬೆಳಕನ್ನ ಹೀರ್ಲಿಕ್ಕೆ ಕ್ಲೋರೋಫಿಲ್ ಬೇಕು. ಮತ್ತೆ ಇಲ್ಲಿ ಏನಾಗುತ್ತೆ, ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ನೀವು ಭೌತಶಾಸ್ತ್ರದಲ್ಲಿ ಓದಿರ್ತೀರಾ, ಯಾವುದೇ ಶಕ್ತಿಯನ್ನ ನಾವು ಉತ್ಪಾದಿಸಕ್ಕೂ ಆಗೋದಿಲ್ಲ, ನಾಶ ಮಾಡ್ಲಿಕ್ಕೂ ಆಗೋದಿಲ್ಲ. ಒಂದು ಶಕ್ತಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದಷ್ಟೇ. ಈ ದ್ಯುತಿ ಸಂಶ್ಲೇಷಣೆಯಲ್ಲೂ ಕೂಡ ಅದೇ ನಡೀತಿರೋದು. ಸೌರಶಕ್ತಿ ಏನಿದೆ ಅದು ಗಿಡಗಳಲ್ಲಿ ರಾಸಾಯನಿಕ ಶಕ್ತಿಯಾಗಿ ಸಂಗ್ರಹ ಆಗ್ತಾ ಇದೆ. ಇದನ್ನು ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಇದು ದ್ಯುತಿ ಸಂಶ್ಲೇಷಣೆಯ ಸಮೀಕರಣ. ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಬೆರೆತು ಸೌರಶಕ್ತಿ ಮತ್ತೆ ಕ್ಲೋರೋಫಿಲ್ ನ ಉಪಸ್ಥಿತಿಯಲ್ಲಿ ಗ್ಲೂಕೋಸ್ ಅನ್ನುವ ಒಂದು ರಾಸಾಯನಿಕ ವಸ್ತುವನ್ನು ಉತ್ಪತ್ತಿ ಮಾಡುತ್ತೆ. ಈ ಗ್ಲೂಕೋಸೇ ನಮಗೆ ಶಕ್ತಿಯ ಮೂಲ. ಇದರ ಜೊತೆಗೆ ಆಕ್ಸಿಜನ್ ಅಥವಾ ಆಮ್ಲಜನಕ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ. ಈಗ ಸೌರಶಕ್ತಿ ಮತ್ತು ಶಾಖ, ಸೂರ್ಯನ ಬೆಳಕು ಮತ್ತೆ ಶಾಖವನ್ನ ಸೂರ್ಯನ ಕಿರಣಗಳಿಂದ ಹಗಲಿನ ವೇಳೆಯಲ್ಲಿ ಗಿಡಗಳು ಪಡಿತವೆ. ರಾತ್ರಿಯ ವೇಳೆಯಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯುತ್ತಾ? ಇಲ್ಲ. ಯಾಕೆಂದ್ರೆ ರಾತ್ರಿಯ ವೇಳೆಯಲ್ಲಿ ಸೂರ್ಯನ ಕಿರಣಗಳು ಗಿಡದ ಮೇಲೆ ಬೀಳೋದಿಲ್ಲ. ರಾತ್ರಿಯ ವೇಳೆಯಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣದಿಂದ ಹೀರ್ಕೊಳ್ಳುತ್ತೆ ಮತ್ತೆ ಆಕ್ಸಿಜನ್ ಅನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಇದರ ಜೊತೆಗೆ ನೀರು ಕೂಡ ಬೇಕು. ನೀರನ್ನ ಸಸ್ಯಗಳು ಮಣ್ಣಿನಿಂದ ಪಡಿತವೆ. ಇದರಲ್ಲಿ ಹಂತಗಳು ಯಾವ್ಯಾವ್ದಿದೆ? ಇದರಲ್ಲಿ ನಡೆಯುವಂತ ಹಂತಗಳು ಯಾವ್ಯಾವುದು ಅಂದ್ರೆ, ಮೊದಲನೇದಾಗಿ ಕ್ಲೋರೋಫಿಲ್ ಅಥವಾ ಪತ್ರ ಹರಿತ್ತು ಏನಿದೆ, ಎಲೆಗಳಲ್ಲಿರುವಂತಹ ವರ್ಣಕ. ಇದು ಕ್ಲೋರೋಫಿಲ್ ಅಲ್ಲಿರೋದು ಎಲೆಗಳಿಗೆ ಹಸಿರು ಬಣ್ಣವನ್ನ ನೀಡುವಂತಹ ವರ್ಣಕ. ಈ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನ ಹೀರ್ಕೊಳ್ಳುತ್ತೆ, ಅಂದ್ರೆ ಬೆಳಕಿನ ಶಕ್ತಿಯನ್ನ ಹೀರ್ಕೊಳ್ಳುತ್ತೆ. ನಿಮಗೆ ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿವೆ ಅಂತ ಗೊತ್ತು, ವಿಬ್ಗ್ಯಾರ್ ಕಲ್ತಿದ್ದೀರಾ ಅಲ್ವಾ? ಇದರಲ್ಲಿ ಮುಖ್ಯವಾಗಿ ಕೆಂಪು ಮತ್ತು ನೀಲಿ ಬಣ್ಣದ ಬೆಳಕು ದ್ಯುತಿ ಸಂಶ್ಲೇಷಣೆಗೆ ಸಹಾಯ ಮಾಡುತ್ತೆ. ಹೆಚ್ಚಾಗಿ ಹಸಿರು ಬಣ್ಣದ ಬೆಳಕನ್ನ ಪ್ರತಿಫಲನ ಮಾಡೋದ್ರಿಂದ ಕ್ಲೋರೋಫಿಲ್ ಎಲೆಗಳಿಗೆ ಹಸಿರು ಬಣ್ಣವನ್ನ ಕೊಡುತ್ತೆ. ಎಲೆಗಳಿಗೆ ನಮ್ಗೆ ಹಸಿರು ಯಾಕೆ ಕಾಣುತ್ತೆ ಅಂದ್ರೆ ಹಸಿರು ಬಣ್ಣ ಪ್ರತಿಫಲನ ಆಗ್ತಾ ಇರುತ್ತೆ. ಇದಾದ ನಂತರ ಶಕ್ತಿಯ ಬದಲಾವಣೆ ಆಗುತ್ತೆ, ಅಂದ್ರೆ ಸೌರಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಬದಲಾವಣೆ ಆಗೋದು. ರಾಸಾಯನಿಕ ಶಕ್ತಿ ಯಾವ ರೂಪದಲ್ಲಿರುತ್ತೆ ಅಂದ್ರೆ ATP ಮತ್ತೆ NADPH ರೂಪದಲ್ಲಿ ನಮ್ಮ ರಾಸಾಯನಿಕ ಶಕ್ತಿ ಇರ್ತದೆ. ಇಲ್ಲಿ ಮೊದಲನೇ ಹಂತ ನೀರಿನ ದ್ಯುತಿ ವಿಭಜನೆ. ಹಾಗಂದ್ರೇನು? ನೀರಿನ ರಾಸಾಯನಿಕ ಸೂತ್ರ ಏನು? H2O ಇದೆ. ಈ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಆಗ್ತವೆ. ಅಂದ್ರೆ H2O ಇರೋದು H ಮತ್ತೆ O ಆಗಿ ವಿಭಜನೆ ಆಗ್ತವೆ. ಇದು ಮೊದಲನೇ ಹಂತ. ಇದರಲ್ಲಿ ಬಿಡುಗಡೆಯಾದಂತಹ ಆಕ್ಸಿಜನ್ ವಾತಾವರಣಕ್ಕೆ ಬಿಡುಗಡೆ ಆದ್ರೆ ಹೈಡ್ರೋಜನ್ ಮುಂದೆ ಕಾರ್ಬನ್ ಡೈಆಕ್ಸೈಡ್ ನ ಜೊತೆ ಬೆರೆತು ಕಾರ್ಬೋಹೈಡ್ರೇಟ್ ಅಣುಗಳನ್ನು ಉತ್ಪತ್ತಿ ಮಾಡುತ್ತೆ, ಅಂದ್ರೆ ಗ್ಲೂಕೋಸ್ ಅಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ನ ಜೊತೆ ಬೆರೆತು ಕಾರ್ಬೋಹೈಡ್ರೇಟ್ ಅನ್ನು ಉತ್ಪತ್ತಿ ಮಾಡುತ್ತೆ. ಮತ್ತೆ ಇದು ನಿಮ್ಮ ದ್ಯುತಿ ಸಂಶ್ಲೇಷಣೆಯ ಸಮೀಕರಣ. ಇದನ್ನ ಕಲ್ತ್ಕೊಳ್ಬೇಕು, ಇದು ಪರೀಕ್ಷೆಯಲ್ಲಿ ಬರಬಹುದು. ಈಗ ಎಲ್ಲಿ ನಡೆಯುತ್ತೆ ಸಸ್ಯದಲ್ಲಿ? ನಿಮ್ಗೆಲ್ಲರಿಗೂ ಗೊತ್ತು, ಎಲೆಯಲ್ಲಿ ನಡೆಯುತ್ತೆ ದ್ಯುತಿ ಸಂಶ್ಲೇಷಣೆ. ಕಾಂಡದಲ್ಲಿ ನಡೆಯುತ್ತಾ? ಎಲ್ಲಾ ಸಸ್ಯಗಳಲ್ಲಿ ಕಾಂಡದಲ್ಲಿ ನಡೆಯದೇ ಇರಬಹುದು, ಆದರೆ ಮರುಭೂಮಿಯ ಸಸ್ಯದಲ್ಲಿ ಕಾಂಡದಲ್ಲಿ ನಡೆಯುತ್ತೆ. ಯಾಕೆಂದ್ರೆ ಅಲ್ಲಿ ಕಾಂಡ ಎಲೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಲ್ವಾ? ಆದ್ರೆ ಸಾಮಾನ್ಯವಾದಂತಹ ಸಸ್ಯಗಳಲ್ಲಿ ಎಲೆಯಲ್ಲಿ ನಡೆಯುತ್ತೆ. ಹಾಗಾದ್ರೆ ಎಲೆಯಲ್ಲಿ ಎಲ್ಲಿ ನಡೆಯುತ್ತೆ? ಯಾವ ಭಾಗದಲ್ಲಿ ನಡೆಯುತ್ತೆ? ಈಗ ಎಲೆಯ ಒಂದು ಛೇದಜ ಚಿತ್ರವನ್ನ ನೋಡಿದ್ರೆ ಎಲೆಯಲ್ಲಿ ನಿಮಗೆ ಮೇಲಿನ ಕ್ಯೂಟಿಕಲ್ ಒಂದಿರುತ್ತೆ, ಅಂದ್ರೆ ಅದು ಒಂದು ಮೇಣದ ಪದರ. ಏನ್ ಮಾಡುತ್ತೆ ಅದು? ಹೆಚ್ಚಿನ ನೀರಿನ ವ್ಯರ್ಥವನ್ನ ತಡೆಯುತ್ತೆ, ಅಂದ್ರೆ ಹೆಚ್ಚು ನೀರು ವ್ಯರ್ಥ ಆಗೋದನ್ನ ತಡೆಯುತ್ತೆ, ನೀರು ಒಣಗೋದನ್ನ, ಎಲೆ ಒಣಗೋದನ್ನ ತಡೆಯುತ್ತೆ. ಅದು ಒಂದು ಮೇಣದ ಪದರ ಆಗಿದೆ ಕ್ಯೂಟಿಕಲ್. ಈ ಕ್ಯೂಟಿಕಲ್ ನ ಕೆಳಗಡೆ ಮೇಲಿನ ಎಪಿಡರ್ಮಿಸ್ ಇದೆ. ಈ ಮೇಲಿನ ಎಪಿಡರ್ಮಿಸ್ ನ ಕೆಳಗಡೆ ಮತ್ತೆ ಕೆಳಗಿನ ಎಪಿಡರ್ಮಿಸ್ ನ ಮೇಲ್ಗಡೆ, ಅಂದ್ರೆ 2 ಎಪಿಡರ್ಮಿಸ್ ಗಳ ಮಧ್ಯೆ ಏನಿದೆ, ಮೀಸೋಫಿಲ್ ಅಂಗಾಂಶ ಇದೆ. ಈ ಮೀಸೋಫಿಲ್ ನಲ್ಲಿ ಈ ಉದ್ದ ಜೀವಕೋಶಗಳನ್ನ ನೋಡ್ತಿದ್ದೀರಲ್ವಾ, ಇದನ್ನ ಪ್ಯಾಲಾಸೈಡ್ ಅಂಗಾಂಶ ಅಂತ ಕರಿತೀವಿ. ಈ ದುಂಡಗಿನ ಜೀವಕೋಶಗಳನ್ನ ಸ್ಪಾಂಜಿ ಅಂಗಾಂಶ ಅಂತ ಕರಿತೀವಿ. ಈ ಪ್ಯಾಲಾಸೈಡ್ ಅಂಗಾಂಶಗಳಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಲೋರೋಫಿಲ್ ನ ಅಣುಗಳು ಇರ್ತದೆ. ಕ್ಲೋರೋಫಿಲ್ ಎಲ್ಲಿರುತ್ತೆ? ಕ್ಲೋರೋಪ್ಲಾಸ್ಟ್ ನ ಒಳಗೆ. ನೀವು ಜೀವಕೋಶಗಳು ಪಾಠದಲ್ಲಿ ಕ್ಲೋರೋಪ್ಲಾಸ್ಟ್ ಅನ್ನೋ ಕಣದಂಗದ ಬಗ್ಗೆ ಓದಿರ್ತೀರಾ. ಆ ಕ್ಲೋರೋಪ್ಲಾಸ್ಟ್ ಈ ಪ್ಯಾಲಾಸೈಡ್ ಅಂಗಾಂಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಇದರ ಕೆಳಗೆ ಸ್ಪಾಂಜಿ ಅಂಗಾಂಶ, ಅದರ ಕೆಳಗಿನ ಎಪಿಡರ್ಮಿಸ್. ದ್ವಿದಳ ಸಸ್ಯಗಳಲ್ಲಿ
ಕೆಳಗಿನ ಎಪಿಡರ್ಮಿಸ್ ನಲ್ಲಿ ಹೆಚ್ಚಾಗಿ ಪತ್ರರಂಧ್ರ ಇರುತ್ತೆ. ಏಕದಳ ಸಸ್ಯಗಳಲ್ಲಿ ಎರಡೂ ಎಪಿಡರ್ಮಿಸ್ ನಲ್ಲಿ ಪತ್ರರಂಧ್ರ ಹೆಚ್ಚಾಗಿ ಇರ್ತದೆ. ಈ ಕ್ಲೋರೋಪ್ಲಾಸ್ಟ್ ಅಂತ ಓದಿದ್ವಿ, ಅದರ ರಚನೆ ಹೇಗಿರುತ್ತೆ ಇದರ ಬಗ್ಗೆ ನೀವು ಜೀವಕೋಶಗಳು ಪಾಠದಲ್ಲೂ ಓದಿದ್ದೀರಾ. ಇನ್ನ ಒಂದ್ಸರಿ ನೋಡೋಣ. ಇದರಲ್ಲಿ ಎರಡು ಪದರಗಳಿವೆ, ಒಂದು ಹೊರ ಪದರ, ಇನ್ನೊಂದು ಒಳಪದರ. ಈ ಎರಡು ಪದರಗಳ ಮಧ್ಯೆ ಜಾಗ ಇದೆ. ಈ ಒಳಪದರದ ಒಳಗಡೆ ಒಂದು ಮಾತೃಕೆ ಇದೆ, ಅದನ್ನು ನಾವು ಸ್ಟ್ರೋಮಾ ಅಂತ ಕೂಡ ಕರಿತೀವಿ. ಸ್ಟ್ರೋಮಾ ಅಂತ ಕೂಡ ಕರಿತೀವಿ. ಈ ಸ್ಟ್ರೋಮಾದ ಒಳಗಡೆ ಸಣ್ಣ ಸಣ್ಣ ಚೀಲಗಳು, ಥೈಲಕಾಯ್ಡ್ ಅಂತ ಕರಿತೀವಿ, ಈ ಸಣ್ಣ ಸಣ್ಣ ಚೀಲಗಳಿದ್ದಾವೆ. ಈ ಚೀಲಗಳು ಒಂದರ ಮೇಲೆ ಒಂದರಂತೆ, ಈಗ ಕಾಯಿನ್ಗಳನ್ನ ಒಂದರ ಮೇಲೆ ಒಂದು ಜೋಡಿಸಿದ್ರೆ ಹೇಗೆ ಕಾಣುತ್ತೋ ಆ ರೀತಿಯಲ್ಲಿ ಜೋಡಣೆ ಆಗಿವೆ. ಈ ಥೈಲಕಾಯ್ಡ್ಗಳಲ್ಲೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಂಥದ್ದು. ಈಗ ಕೆಳಗಿನ ಎಪಿಡರ್ಮಿಸ್ ನಲ್ಲಿ ಪತ್ರರಂಧ್ರ ಇರುತ್ತೆ ಅಂತ ಹೇಳಿದೆ. ಈ ಪತ್ರರಂಧ್ರ ಯಾಕೆ ಬೇಕು ನಮಗೆ ದ್ಯುತಿ ಸಂಶ್ಲೇಷಣೆಯಲ್ಲಿ? ಮೊದಲನೇದಾಗಿ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳ್ಳಿಕ್ಕೆ ಮತ್ತೆ ನೀರನ್ನ ಹೊರಗಡೆ ಬಿಡ್ಲಿಕ್ಕೆ ಬೇಕು. ಇದರ ಕಾರ್ಯಗಳು ಯಾವುದು? ಅನಿಲ ವಿನಿಮಯ, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗಡೆ ಹೀರ್ಕೊಳ್ಳೋದು ವಾತಾವರಣದಿಂದ, ಮತ್ತೆ ಒಳಗಡೆ ಉತ್ಪತ್ತಿಯಾದಂತಹ ಆಕ್ಸಿಜನ್ ಅನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡೋದು. ಈ ಪತ್ರರಂಧ್ರಗಳು ಇರೋದ್ರಿಂದಾನೇ ಸಸ್ಯಗಳು ವಾತಾವರಣಕ್ಕೆ ಆಕ್ಸಿಜನ್ ಬಿಡುಗಡೆ ಮಾಡ್ತವೆ. ಆ ಆಕ್ಸಿಜನ್ ಅನ್ನ ನಾವು ಉಸಿರಾಡ್ಲಿಕ್ಕೆ ಸಾಧ್ಯ. ಅದರಿಂದ ಹೆಚ್ಚು ಹೆಚ್ಚು ಸಸ್ಯಗಳನ್ನ ಬೆಳೆಸಬೇಕು ಅನ್ನೋದನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಇದಾದ ನಂತರ ಇನ್ನ ಒಂದು ಕೆಲಸ ಏನಿದ್ರದ್ದು, ಅಧಿಕವಾದ ನೀರಿನ ವಿಸರ್ಜನೆ, ಅಂದ್ರೆ ಗಿಡದಲ್ಲಿ ಜಾಸ್ತಿ ನೀರು ಸಂಗ್ರಹ ಆಗಬಾರ್ದು. ಅಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಇದ್ರೆ ಮಾತ್ರ ಸಾಕು. ಹೆಚ್ಚಿನ ನೀರನ್ನ ಪತ್ರರಂಧ್ರಗಳ ಮೂಲಕ ಇದು ವಿಸರ್ಜನೆ ಮಾಡ್ತದೆ. ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಅಂದ್ರೆ ಬಾಷ್ಪದ ರೂಪದಲ್ಲಿ, ಅಂದ್ರೆ ನೀರಾವಿಯ ರೂಪದಲ್ಲಿ ಪತ್ರರಂಧ್ರಗಳ ಮೂಲಕ ಹೆಚ್ಚಿನ ನೀರು ವಾತಾವರಣಕ್ಕೆ ಸೇರಿಕೊಳ್ತದೆ. ಈ ಪತ್ರರಂಧ್ರ ಹೇಗೆ ತೆರೆದು ಮುಚ್ಚಿ ಮಾಡ್ತದೆ? ಯಾವಾಗ ಈ ಪತ್ರರಂಧ್ರದಲ್ಲಿ ಎರಡು ಮುಖ್ಯವಾದಂತ ಭಾಗಗಳನ್ನು ನೀವು ಗುರುತಿಸಬಹುದು. ಒಂದು ಇಲ್ಲಿರೋದು ಕಾವಲು ಜೀವಕೋಶ, ಕಾವಲು ಜೀವಕೋಶ, ಇಂಗ್ಲಿಷ್ ನಲ್ಲಿ ಗಾರ್ಡ್ ಸೆಲ್ಸ್ ಅಂತ ಕರಿತೀವಿ. ಇದರ ಸುತ್ತ ಇರೋದು ಎಪಿಡರ್ಮಲ್ ಕೋಶಗಳು, ಇದರ ಸುತ್ತ ಇರೋದು ಎಪಿಡರ್ಮಲ್ ಕೋಶಗಳು. ಈ ಕಾವಲು ಜೀವಕೋಶದ ಒಳಗಡೆ ಯಾವಾಗ ನೀರು ತುಂಬುತ್ತೋ ಅವಾಗ ಕಾವಲು ಜೀವಕೋಶಗಳು ಹಿಗ್ಗುತ್ತೆ. ಹೇಗೆ ನೀವು ಬಲೂನ್ ಒಳಗಡೆ ಗಾಳಿ ತುಂಬಿದಾಗ ಹೇಗೆ ಬಲೂನ್ ಊದ್ಕೊಳ್ಳುತ್ತೋ ಅದೇ ತರಹ ಕಾವಲು ಜೀವಕೋಶದ ಒಳಗಡೆ ನೀರು ನುಗ್ಗಿದಾಗ ಆ ಕಾವಲು ಜೀವಕೋಶ ಉಬ್ಕೊಳ್ಳುತ್ತೆ, ಪತ್ರರಂಧ್ರ ಓಪನ್ ಆಗುತ್ತೆ, ತೆರೆದುಕೊಳ್ಳುತ್ತೆ. ಯಾವಾಗ ಕಾವಲು ಜೀವಕೋಶದಿಂದ ನೀರು ಹೊರಗಡೆ ಬರುತ್ತೋ, ಕಾವಲು ಜೀವಕೋಶದಿಂದ ನೀರು ಹೊರಗಡೆ ಬಂದಾಗ ಏನಾಗುತ್ತೆ, ಪತ್ರರಂಧ್ರ ಮತ್ತೆ ಮುಚ್ಚಿದ ಸ್ಥಿತಿಗೆ ಬರುತ್ತೆ. ಕಾವಲು ಜೀವಕೋಶದೊಳಕ್ಕೆ ನೀರು ಹೋದಾಗ ಪತ್ರರಂಧ್ರ ತೆರೆಯುತ್ತೆ, ಕಾವಲು ಜೀವಕೋಶದಿಂದ ಹೊರಗಡೆ ಹೋದಾಗ ನೀರು ಪತ್ರರಂಧ್ರ ಮುಚ್ಚುತ್ತೆ. ಇಷ್ಟೇ ಸಾಕಾ ಸಸ್ಯಗಳಿಗೆ? ಸ್ವಪೋಷಕ ಜೀವಿಗಳು ಅಂತಂದ್ರೆ ಸಾಕಾ? ಅದು ಗ್ಲೂಕೋಸ್ ನಿಂದ ಮಾತ್ರ ಬದುಕಕ್ಕೆ ಸಾಧ್ಯನಾ? ಇಲ್ಲ, ಅದಕ್ಕೆ ಬೇರೆ ರೀತಿಯ ಪೋಷಕಾಂಶಗಳು ಬೇಕು, ಬೇರೆ ಬೇರೆ ವಸ್ತುಗಳು ಕೂಡ ಬೇಕು. ಬೆಳವಣಿಗೆಗೆ ಬೇಕಾದಂತಹ ಇತರ ಕಚ್ಚಾ ವಸ್ತುಗಳನ್ನ, ಅಂದ್ರೆ ಲವಣಾಂಶಗಳನ್ನ, ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ನೀರನ್ನ ಸಸ್ಯಗಳು ಮಣ್ಣಿನಿಂದ ಪಡಿತವೆ. ದ್ಯುತಿ ಸಂಶ್ಲೇಷಣೆಗೆ ನೀರು ಬೇಕು, ಮತ್ತೆ ಸಸ್ಯಕ್ಕೆ ಖನಿಜಾಂಶಗಳು ಬೇಕು. ಇವೆಲ್ಲದನ್ನು ಅದು ಮಣ್ಣಿನಿಂದ ಪಡಿತವೆ. ಯಾವುದರ ಮೂಲಕ? ಬೇರುಗಳ ಮೂಲಕ ಪಡೆಯುತ್ತವೆ. ಯಾವ ಲವಣಾಂಶಗಳು ಬೇಕು ಸಸ್ಯಕ್ಕೆ? ಉದಾಹರಣೆಗೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಕಬ್ಬಿಣ, ಮೆಗ್ನೀಷಿಯಂ, ಈ ಎಲ್ಲಾ ಲವಣಾಂಶಗಳು ಸಸ್ಯಕ್ಕೆ ಅಗತ್ಯವಾಗಿದೆ. ಇಲ್ಲಿ ನೈಟ್ರೋಜನ್ ಅಂತ ನೋಡಿದ ತಕ್ಷಣ ನಿಮಗೆ ನೆನಪಾಗಬೇಕು, ಗಂಟು ಬೇರಿನ ಸಸ್ಯಗಳಲ್ಲಿ ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ವಾತಾವರಣದ ನೈಟ್ರೋಜನ್ ಅನ್ನ ಸ್ಥಿರೀಕರಿಸುತ್ತೆ. ಆ ನೈಟ್ರೋಜನ್ ಅನ್ನ ಸ್ಥಿರೀಕರಿಸಿ ನೈಟ್ರೇಟ್ ಅಥವಾ ನೈಟ್ರೈಟ್ ರೂಪಕ್ಕೆ ಪರಿವರ್ತನೆ ಮಾಡುತ್ತೆ. ಏನು? ನೈಟ್ರೋಜನ್ ಇರೋದು ನೈಟ್ರೇಟ್ ಅಥವಾ ನೈಟ್ರೈಟ್ ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಈ ನೈಟ್ರೇಟ್ ಅಥವಾ ನೈಟ್ರೈಟ್ ರೂಪದಲ್ಲಿ ಮಾತ್ರ ಸಸ್ಯಗಳಿಗೆ ನೈಟ್ರೋಜನ್ ಅನ್ನ ಹೀರ್ಲಿಕ್ಕೆ ಸಾಧ್ಯ. ನೇರವಾಗಿ ವಾತಾವರಣದಿಂದ ನೈಟ್ರೋಜನ್ ಅನ್ನ ಹೀರ್ಲಿಕ್ಕೆ ಸಸ್ಯಗಳ ಕೈಲಿ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಇಲ್ಲಿ ರೈಸೋಬಿಯಂ ಗಂಟು ಬೇರಿನ ಸಸ್ಯಗಳಲ್ಲಿ ಸಹಜೀವನ ನಡೆಸೋದನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ಇದಾದ ನಂತರ ನಾವು ಪರಪೋಷಣೆಯ ಬಗ್ಗೆ ಓದೋಣ. ಪರಪೋಷಣೆ ಅಂದ್ರೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಸ್ವಪೋಷಕ ಜೀವಿಗಳಿಂದ, ಅಂದ್ರೆ ಸಸ್ಯಗಳಿಂದ ಆಹಾರವನ್ನ ಪಡೆದು ನೇರವಾಗಿ ಅಥವಾ ಪರೋಕ್ಷವಾಗಿ, ಅಂದ್ರೆ ನೇರವಾಗಿ ಅಂದ್ರೇನು? ಸಸ್ಯಗಳನ್ನ ನಾವು ಸೇವಿಸೋದು, ಸಸ್ಯಾಹಾರಿಗಳು. ಅಥವಾ ಪರೋಕ್ಷವಾಗಿ ಅಂದ್ರೆ ಸಸ್ಯಾಹಾರಿಗಳನ್ನ ನಾವು ಸೇವನೆ ಮಾಡಿದ್ರೆ ಅದು ಸಸ್ಯವನ್ನ ತಿಂದಿರುತ್ತೆ. ಅಂದ್ರೆ ಪರೋಕ್ಷವಾಗಿ ನಾವು ಗಿಡದ ಮೇಲೆ ಅವಲಂಬನೆ
ಆಗಿದ್ದೀವಿ. ಅಂದ್ರೆ ನೇರವಾಗಿ ಅಥವಾ ಪರೋಕ್ಷವಾಗಿ ಸಸ್ಯದ ಮೇಲೆ ಅವಲಂಬನೆ ಆಗಿ ಸ್ವಪೋಷಕಗಳ ಮೇಲೆ ಅವಲಂಬನೆ ಆಗಿ ಆಹಾರವನ್ನು ಸೇವಿಸೋದನ್ನ ಪರಪೋಷಣೆ ಅಂತ ಕರಿತೀವಿ. ಇದು ದ್ವಿತೀಯ ಸಂಶ್ಲೇಷಣೆ ನಡೆಸದ ಎಲ್ಲಾ ಜೀವಿಗಳಲ್ಲಿ ಇದು ನಡೆಯುತ್ತೆ. ಅಂದ್ರೆ ನಿಮಗೆ ಆಹಾರ ಸರಪಳಿ ಬಗ್ಗೆ ಗೊತ್ತಿರುತ್ತೆ. ಆಹಾರ ಸರಪಳಿಯಲ್ಲಿ ಮೊದಲನೇ ಹಂತ ಉತ್ಪಾದಕ ಜೀವಿ. ಈ ಉತ್ಪಾದಕ ಜೀವಿಗಳನ್ನು ಹೊರತುಪಡಿಸಿ ಈ ಇನ್ನೆಲ್ಲಾ ಹಂತಗಳು ಕೂಡ ಪರಪೋಷಣೆಯನ್ನ ನಡೆಸ್ತವೆ. ಈಗ ಏಕಕೋಶೀಯ ಜೀವಿಗಳಲ್ಲಿ ತುಂಬಾ ಸುಲಭ. ಯಾಕೆ? ಇಡೀ ಜೀವಕೋಶ ಹೊರ ಪರಿಸರಕ್ಕೆ ಒಡ್ಡಿಕೊಂಡಿದೆ. ಇಡೀ ಮೇಲ್ಮೈ ಹೊರ ಪರಿಸರದ ಸಂಪರ್ಕದಲ್ಲಿದೆ. ಅದು ಕೇವಲ ವಿಸರಣೆಯ ಮೂಲಕ ಪೋಷಕಾಂಶಗಳನ್ನ ಹೀರ್ಕೋಬಹುದು. ಕೆಲವೊಂದ್ಸಾರಿ ಅಮೀಬಾದಲ್ಲಿ ಮಿಥ್ಯಾಪಾದಗಳನ್ನ ಬಳಸಿ ಅದನ್ನ ಆಹಾರವನ್ನ ಪಡೀತದೆ. ಆದ್ರೆ ಇನ್ನ ಕೆಲವು ಸರಳ ಜೀವಿಗಳಲ್ಲಿ, ಅಂದ್ರೆ ನಿಮ್ಮ ಶಿಲೀಂಧ್ರಗಳು, ಅಂದ್ರೆ ಫಂಗಸ್ ಅಂತ ಏನ್ ಕರೀತೀರಾ, ಇದ್ರಲ್ಲಿ ಏನಾಗುತ್ತೆ, ಇದು ಸಣ್ಣ ಪ್ರಮಾಣದ ಬಹುಕೋಶೀಯ ಜೀವಿಗಳು. ಇದ್ರಲ್ಲಿ ಏನಾಗುತ್ತೆ, ಇದು ತನ್ನ ಸುತ್ತಮುತ್ತಲಿನ ಪ್ರದೇಶಕ್ಕೆ ಕೆಲವೊಂದು ಜೀರ್ಣಕಾರಕ ಕಿಣ್ವಗಳನ್ನ ಬಿಡುಗಡೆ ಮಾಡುತ್ತೆ. ಈ ಕಿಣ್ವಗಳೇನ್ ಮಾಡುತ್ತೆ, ಸುತ್ತಮುತ್ತ ಇರುವಂತಹ ಆಹಾರ ಪದಾರ್ಥವನ್ನ ಜೀರ್ಣಿಸಿ ಅದರಲ್ಲಿರೋ ಪೋಷಕಾಂಶಗಳನ್ನ ಬಿಡುಗಡೆ ಮಾಡುತ್ತೆ. ಅಂದ್ರೆ ನಿರವಯವ ವಸ್ತುಗಳನ್ನ ಸಾವಯವ ರೂಪಕ್ಕೆ, ಸಾವಯವ ವಸ್ತುಗಳನ್ನ ನಿರವಯವ ರೂಪಕ್ಕೆ ಬದಲಾವಣೆ ಮಾಡುತ್ತೆ. ಆ ನಿರವಯವ ಪೋಷಕಾಂಶಗಳನ್ನ ಈ ಶಿಲೀಂಧ್ರ ಆ ನಂತರ ಹೀರ್ಕೊಳ್ಳುತ್ತೆ. ಅಂದ್ರೆ ಇಲ್ಲಿ ಜೀರ್ಣಕ್ರಿಯೆ ಶಿಲೀಂಧ್ರದ ಒಳಗಡೆ ನಡೀತಿಲ್ಲ, ಈ ಜೀರ್ಣಕ್ರಿಯೆ ಶಿಲೀಂಧ್ರದ ದೇಹದ ಹೊರಗಡೆ ನಡೀತಿದೆ. ಅಂದ್ರೆ ಬಾಹ್ಯ ಜೀರ್ಣಕ್ರಿಯೆ ಅಂತ ನಾವು ಕರಿತೀವಿ. ಇದಲ್ದೇನೆ ಕಲ್ಲು ಹೂಗಳು ಅಂತ ನೋಡಿರ್ಬೋದು, ಲೈಕನ್ಗಳು ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಎಲ್ಲಿ ಮಾಲಿನ್ಯ ಕಡಿಮೆ ಇರುತ್ತೋ ಅಂಥ ಜಾಗದಲ್ಲಿ ಕಲ್ಲು ಬಂಡೆಗಳ ಮೇಲೆ ಅಥವಾ ಮರದ ಮೇಲೆ ಈ ಎಲ್ಲಾ ಜಾಗಗಳಲ್ಲಿ ಬೆಳೆದಿರುತ್ತೆ. ಈ ಕಲ್ಲು ಹೂ ಅಂದ್ರೆ ಏನು? ಇದು ಶಿಲೀಂಧ್ರಗಳು ಮತ್ತೆ ಶೈವಲಗಳ ನಡುವಿನ ಒಂದು ಸಹಜೀವನ ಅಂತ ಕರಿತೀವಿ. ಏನಕ್ಕೆ ಇದನ್ನ ನಾವು ಸಹಜೀವನ ಅಂತ ಕರಿತೀವಿ ಅಂದ್ರೆ, ಇಲ್ಲಿರುವಂತಹ ಶೈವಲಗಳು ಏನ್ ಮಾಡ್ತವೆ, ದ್ಯುತಿ ಸಂಶ್ಲೇಷಣೆಯನ್ನ ಮಾಡಿ ಆಹಾರವನ್ನ ಉತ್ಪತ್ತಿ ಮಾಡ್ತವೆ. ಈ ಆಹಾರವನ್ನ ಅದು ಶಿಲೀಂಧ್ರಕ್ಕೆ ಕೊಡ್ತದೆ. ಈ ಶಿಲೀಂಧ್ರ ಏನ್ ಮಾಡುತ್ತೆ, ಇಲ್ಲಿ ಕಿಣ್ವಗಳನ್ನ ಬಿಡುಗಡೆ ಮಾಡಿ ಇಲ್ಲಿ ಲವಣಾಂಶಗಳನ್ನ ಹೀರಿ ಆ ಲವಣಾಂಶಗಳನ್ನ ಶೈವಲಗಳಿಗೆ ಕೊಡ್ತದೆ. ಶಿಲೀಂಧ್ರ ಲವಣಾಂಶಗಳನ್ನ ಶೈವಲಗಳಿಗೆ ಕೊಡ್ತದೆ. ಸೊ ಇಲ್ಲಿ ಎರಡೂ ಒಂದಕ್ಕೊಂದು ಸಹಾಯ ಮಾಡ್ತಿರೋದ್ರಿಂದ ನಾವಿದನ್ನ ಸಹಜೀವನ ಅಂತ ಕರಿಬಹುದು. ಇದಾದ ನಂತರ ಪರಾವಲಂಬಿ ಪೋಷಣಾ ವಿಧಾನ. ಪರಾವಲಂಬಿ ಅಂದ್ರೆ ಇನ್ನೊಂದು ಜೀವಿಯ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗೋದು. ಅಂದ್ರೆ ಬರೀ ಆಹಾರವನ್ನ ಪಡೆದು ತಿಂತಿರೋದಲ್ಲ, ಸಂಪೂರ್ಣವಾಗಿ ಆ ದೇಹದ ಮೇಲೆ ಅವಲಂಬನೆ ಆಗಿ ಬದುಕೋದನ್ನ ಪರಾವಲಂಬಿ ಪೋಷಣೆ ಅಂತ ಕರಿತೀವಿ. ಇದರಲ್ಲಿ ಎರಡು ರೀತಿ. ಮೊದಲನೇದು ಅಂತರ್ ಪರಾವಲಂಬಿ, ಇದನ್ನ ಎಂಡೋ ಪ್ಯಾರಾಸೈಟ್ ಅಂತ ಕರಿತೀವಿ. ಇದು ದೇಹದ ಒಳಗಡೆ ಇದ್ದು ನಮ್ಮ ದೇಹದಿಂದ ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ. ಇದಕ್ಕೆ ಉದಾಹರಣೆಯಾಗಿ ನಾವು ಜಂತು ಹುಳು ಅಥವಾ ದುಂಡು ಹುಳುಗಳನ್ನ ನೋಡ್ತೀವಿ, ಚಪ್ಪಟೆ ಹುಳು ಅಥವಾ ಲಾಡಿ ಹುಳುಗಳನ್ನ ನೋಡ್ತೀವಿ, ಮತ್ತೆ ಮಲೇರಿಯಾ ರೋಗವನ್ನ ಉಂಟು ಮಾಡುವಂತಹ ಪ್ರೋಟೋಜೋವಾ ಅಂದ್ರೆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಜೀವಿಯು ಕೂಡ ಎಂಡೋ ಪ್ಯಾರಾಸೈಟ್ ಅಥವಾ ಅಂತರ್ ಪರಾವಲಂಬಿ ಅಂತ ನಾವು ಹೇಳಬಹುದು. ಇದಾದ ನಂತರ ಬಾಹ್ಯ ಪರಾವಲಂಬಿ ಅಂದ್ರೆ ಎಕ್ಟೋ ಪ್ಯಾರಾಸೈಟ್ ಅಂತ ಕರಿತೀವಿ. ಈ ಬಾಹ್ಯ ಪರಾವಲಂಬಿ ಅಂದ್ರೆ ದೇಹದ ಹೊರಗಡೆ ಇದ್ದು ದೇಹದ ಒಳಗಡೆಯಿಂದ ಪೋಷಕಾಂಶಗಳನ್ನ ಹೀರೋದು. ಅಂದ್ರೆ ಇವು ದೇಹದ ಒಳಗಡೆ ಹೋಗೋದಿಲ್ಲ, ದೇಹದ ಮೇಲೇನೆ ಇರ್ತವೆ, ಆದ್ರೆ ಪೋಷಕಾಂಶಗಳನ್ನ ದೇಹದಿಂದ ಅಥವಾ ರಕ್ತದಿಂದ ಹೀರ್ಕೊಳ್ತಾ ಇರ್ತವೆ. ಇದಕ್ಕೆ ಉದಾಹರಣೆ ತಲೆಯಲ್ಲಿ ಬರುವಂತ ಹೇನು. ತಲೆಯಲ್ಲಿ ಹೇನಿದ್ರೆ ಅದು ರಕ್ತವನ್ನ ಹೀರಿ ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ. ಮತ್ತೆ ನೀವು ದಟ್ಟವಾದ ಕಾಡುಗಳಿಗೆ ಹೋಯ್ತು ಅಂತಂದ್ರೆ ದಟ್ಟವಾದ ಕಾಡುಗಳಲ್ಲಿ ಜಿಗಣೆಗಳು ಕಾಲಿಗೆ ಹತ್ಕೊಳ್ಳುತ್ತೆ, ಅದು ಕೂಡ ರಕ್ತವನ್ನ ಹೀರಿ ಪೋಷಕಾಂಶಗಳನ್ನ ಹೀರುತ್ತೆ. ಇದಾದ ನಂತರ ಇಲ್ಲಿ ಒಂದು ಜೀವಿಯ ಮೈ ಮೇಲೇನೆ ಪಾಚಿ ಬೆಳೆದ್ಬಿಟ್ಟಿದೆ. ಈ ಜೀವಿ ತುಂಬಾ ನಿಧಾನವಾಗಿ ಓಡುತ್ತೆ, ಇದನ್ನ ಸ್ಲಾತ್ ಬೇರ್ ಅಂತ ಕರಿತೀವಿ. ಇದರ ಮೈ ಮೇಲೇನೆ ಪಾಚಿ ಬೆಳೆದಿದೆ. ಪಾಚಿ ಇದರ ಮೈ ಮೇಲಿಂದ ಇದರ ದೇಹದಿಂದ ಪೋಷಕಾಂಶಗಳನ್ನ ಹೀರ್ತಾ ಇದೆ. ಇಲ್ಲಿ ಇನ್ನೊಂದು ಸಸ್ಯವನ್ನ ನೋಡ್ತಿದ್ದೀರಿ. ಸಸ್ಯದಲ್ಲಿ ಏನಾಗ್ತಿದೆ, ಒಂದು ಹಳದಿ ಬಣ್ಣದ ದಾರದಂತಹ ಸಸ್ಯ ಇನ್ನೊಂದು ಸಸ್ಯದ ಮೇಲೆ ಬೆಳೆದು ಆ ಸಸ್ಯದಿಂದ ಪೋಷಕಾಂಶಗಳನ್ನ ಹೀರ್ತಾ ಇದೆ. ಇದನ್ನ ನಾವು ಕಸ್ಕುಟ ಅಂತ ಕರಿತೀವಿ. ಕಸ್ಕುಟ ಅಂತ ಕರಿತೀವಿ. ಈ ಪರಾವಲಂಬಿ ಪೋಷಣೆಯಲ್ಲಿ ನೆನ್ಪಿಟ್ಕೊಳ್ಬೇಕಾದ್ದೇನು, ಅತಿಥಿ ಪ್ರಾಣಿ ಅಂದ್ರೆ ಯಾವ ಜೀವಿಯ ಮೇಲೆ ಅಥವಾ ಯಾವ ಜೀವಿಯ ಒಳಗಡೆ ಪರಾವಲಂಬಿ ಜೀವಿ ಬದುಕುತ್ತೋ ಆ ಹೋಸ್ಟ್ ಅಥವಾ ಅತಿಥಿ ಜೀವಿಗೆ ಯಾವಾಗಲೂ ಹಾನಿ ಉಂಟಾಗುತ್ತೆ. ಈಗ ನಮ್ಮ ತಲೆಯಲ್ಲಿ ಏನು ಉಂಟಾಯ್ತು ಅಂದ್ರೆ ನಮಗೆ ರಕ್ತಹೀನತೆ ಆಗುತ್ತೆ. ನಮ್ಮ ಮೈ ಮೇಲೆ ಜಿಗಣೆ ಬಂತು ಅಂತಂದ್ರೆ ಜಿಗಣೆಯನ್ನ ಕಿತ್ತಾಕದೇ ಇದ್ರೆ ಅದು ನಮ್ಮ ದೇಹದಿಂದ ಸಾಕಷ್ಟು ರಕ್ತವನ್ನ ಹೀರುತ್ತೆ. ಈ ಸಸ್ಯಗಳ ಮೇಲೆ ಕಸ್ಕುಟ ಬೆಳೀತು ಅಂದ್ರೆ ಸಸ್ಯದಲ್ಲಿ ಪೋಷಕಾಂಶಗಳು ಉಳಿಯೋದಿಲ್ಲ, ಎಲ್ಲಾ ಪೋಷಕಾಂಶಗಳನ್ನ ಕಸ್ಕುಟ ಹೀರ್ಕೊಂಡುತ್ತೆ, ಸಸ್ಯ ಸಾಯುತ್ತೆ. ಅಂದ್ರೆ ಅತಿಥಿ ಜೀವಿಗೆ ಯಾವಾಗಲೂ ಹಾನಿ ಉಂಟಾಗುತ್ತೆ. ಇದಾದ ನಂತರ ನೀವು
ಸಸ್ಯಗಳಲ್ಲಿ ಕೇವಲ ದ್ಯುತಿ ಸಂಶ್ಲೇಷಣೆ ಸಾಕಾಗುತ್ತಾ? ಕೆಲವೊಂದು ಸಸ್ಯಗಳಲ್ಲಿ ಸಾಕಾಗೋದಿಲ್ಲ. ಅದು ದ್ಯುತಿ ಸಂಶ್ಲೇಷಣೆಯ ಜೊತೆಗೆ ಒಂದಷ್ಟು ಜೀವಿಗಳನ್ನ ತಿಂದು ತನಗೆ ಬೇಕಾದ ಪೋಷಕಾಂಶಗಳನ್ನ ತಗೊಳುತ್ತೆ. ಇದನ್ನ ನಾವು ಕೀಟಭಕ್ಷಕ ಸಸ್ಯಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಯಾಗಿ ನೀವು ಪಿಚರ್ ಪ್ಲಾಂಟ್ ಅಥವಾ ಹೂಜಿ ಸಸ್ಯವನ್ನ ನೋಡ್ತೀರಾ. ಇದರಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು ಹುಳ ಬಂದಿದೆ, ಅದು ಆ ಹೂಜಿಯೊಳಗೆ ಬಿದ್ದು ಜೀರ್ಣಗೊಂಡ್ಬಿಡುತ್ತೆ. ಅದರಲ್ಲಿರುವಂತಹ ಪೋಷಕಾಂಶಗಳನ್ನ ಸಸ್ಯ ಹೀರ್ಕೊಳ್ಳುತ್ತೆ. ಇದಾದ ನಂತರ ಇಲ್ಲಿ ಡೋರ್ಸೆರಾ ಅಥವಾ ಸಂಡ್ಯೂ ಪ್ಲಾಂಟ್ ಅಂತ ಕರಿತೀವಿ. ಇದು ಕೂಡ ಕೀಟಗಳನ್ನ ಹಿಡಿದು ಅದರಿಂದ ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ. ಇದಾದ ನಂತರ ವೀನಸ್ ಫ್ಲೈ ಟ್ರ್ಯಾಪ್, ಅಂದ್ರೆ ಇದು 2 ಕೈಗಳ ತರ ಇರುತ್ತೆ. ಯಾವ್ದಾದ್ರು ಸಣ್ಣ ಪ್ರಾಣಿನೋ ಅಥವಾ ಕೀಟನೋ ಬಂದ್ರೆ ತಕ್ಷಣ ಅದನ್ನ ಹಿಡ್ಕೊಂಡ್ಬಿಡುತ್ತೆ. ಹಿಡ್ಕೊಂಡು ಅದರಲ್ಲೇ ಜೀರ್ಣ ಮಾಡಿ ಜೀರ್ಣಿಸ್ಕೊಂಡ ನಂತರ ಮತ್ತೆ ಅದನ್ನ ಓಪನ್ ಮಾಡುತ್ತೆ. ಅಂದ್ರೆ 2-3 ದಿವಸ ತನಕ ಅದು ಮುಚ್ಕೊಂಡೇ ಇರುತ್ತೆ. ಅಲ್ಲಿವರೆಗೂ ಅದು ಜೀರ್ಣಿಸ್ಕೊತಾ ಇರುತ್ತೆ. ನಿಧಾನವಾಗಿ ಜೀರ್ಣಿಸ್ಕೊಂಡು ಅದರಿಂದ ಪೋಷಕಾಂಶಗಳನ್ನ ಹೀರ್ಕೊಳ್ತದೆ. ಇದಾದ್ಮೇಲೆ ಸಮರ್ಪಕ ಪೋಷಣೆ. ಸಮರ್ಪಕ ಪೋಷಣೆ ಅಂದ್ರೆ ಏನು ಅಂದ್ರೆ ಎಲ್ಲಾ ರೀತಿಯಲ್ಲೂ ಸಮರ್ಪಕವಾಗಿರುತ್ತೆ. ಅಂದ್ರೆ ಇದರಲ್ಲಿ ನಾವು ಘನ ರೂಪದ ಆಹಾರವನ್ನ ಸೇವಿಸ್ತೀವಿ. ಘನ ಅಥವಾ ದ್ರವ ರೂಪದ ಆಹಾರ ಆಗಿರ್ಬೋದು. ಘನ ಅಥವಾ ದ್ರವ ರೂಪದ ಆಹಾರವನ್ನ ಸೇವಿಸಿ ಅದರಲ್ಲಿರುವಂತಹ ಸಾವಯವಯುಕ್ತ ಆಹಾರವನ್ನ ಸಣ್ಣ ಸಣ್ಣ ಕಣಗಳಾಗಿ ವಿಭಜನೆ ಮಾಡ್ತೀವಿ. ಆ ವಿಭಜನೆ ಆದಂತಹ ಪೋಷಕಾಂಶಗಳನ್ನ ಆಮೇಲೆ ನಮ್ಮ ದೇಹಕ್ಕೆ ಹೀರ್ಕೊಂಡು ಅದರಿಂದ ನಾವು ಶಕ್ತಿಯನ್ನ ಪಡೆಯುವಂತಹ ವಿಧಾನ. ಇದನ್ನು ನಾವು ಸಮರ್ಪಕ ಪೋಷಣೆ ಅಂತ ಕರಿತೀವಿ. ಇದರಲ್ಲಿ ಹಂತಗಳು ಯಾವ್ಯಾವ್ದಿದೆ? ಮೊದಲನೇ ಹಂತ ಸೇವನೆ, ಅಂದ್ರೆ ಆಹಾರವನ್ನ ತಿನ್ನುವಂತಹ ಕ್ರಿಯೆಯನ್ನ ನಾವು ಸೇವನೆ ಅಂತ ಕರಿತೀವಿ. ಇದಾದ ನಂತರ ಜೀರ್ಣಕ್ರಿಯೆ, ಅಂದ್ರೆ ಸಂಕೀರ್ಣವಾಗಿರುವಂತಹ ಆಹಾರದ ಕಣಗಳನ್ನ ಸಣ್ಣ ಸಣ್ಣ ಕಣಗಳಾಗಿ ವಿಭಜಿಸಿ ಆ ಸಣ್ಣ ಸಣ್ಣ ಘಟಕಗಳನ್ನ ನಾವು ಹೀರ್ಕೊಳ್ತೀವಿ. ಇದನ್ನ ನಾವು ಜೀರ್ಣಕ್ರಿಯೆ ಅಂತ ಕರಿತೀವಿ. ಇದಾದ ನಂತರ ಸಮೀಕರಣ, ಈ ಜೀರ್ಣಿಸಿಕೊಂಡಂತ ಪೋಷಕಾಂಶಗಳನ್ನ ಹೀರಿ ರಕ್ತ ಇಡೀ ದೇಹಕ್ಕೆ ತಲುಪಿಸುತ್ತೆ. ಅದನ್ನ ನಾವು ಸಮೀಕರಣ ಅಂತ ಕರಿತೀವಿ. ಅದನ್ನ ಬಳಸ್ಕೊಂಡು ಶಕ್ತಿಯ ಉತ್ಪಾದನೆಯನ್ನ ಮಾಡಬಹುದು. ಇದಾದ ನಂತರ ಕೊನೆಗೆ ವಿಸರ್ಜನೆ, ಅಂದ್ರೆ ಜೀರ್ಣವಾಗದೇ ಉಳಿದಿರುವಂತ ಆಹಾರವನ್ನ ನಾವು ಗುದದ್ವಾರದ ಮೂಲಕ ಅಥವಾ ದೇಹದಿಂದ ಬೇರೆ ಬೇರೆ ದ್ವಾರದ ಮೂಲಕ ನಾವು ಇದನ್ನ ಹೊರಗಡೆ ಹಾಕ್ತೀವಿ. ಅದನ್ನ ನಾವು ವಿಸರ್ಜನೆ ಅಂತ ಕರಿತೀವಿ. ಈ 4 ಹಂತಗಳು ಸಮರ್ಪಕ ಪೋಷಣೆಯಲ್ಲಿ ಇರಬೇಕು. ಆವಾಗ ಮಾತ್ರ ನಾವು ಇದನ್ನ ಸಮರ್ಪಕ ಪೋಷಣೆ ಅಂತ ಕರಿಬಹುದು. ಈಗ ನೀವು ಏಕಕೋಶೀಯ ಜೀವಿ ಅಮೀಬಾವನ್ನ ನೋಡಿದ್ರು ಅದರಲ್ಲೂ ಕೂಡ ಸಮರ್ಪಕ ಪೋಷಣೆಯೇ ನಡೆಯುತ್ತೆ ಅಂತ ಇಲ್ಲಿ ಗಮನಿಸಬಹುದು. ಅದರಲ್ಲಿ ಮಿಥ್ಯ ಪಾದಗಳ ಮೂಲಕ ಆಹಾರವನ್ನ ಹಿಡಿದಿಟ್ಕೊಂಡು ಒಳಗಡೆ ಹೇಳ್ಕೊಳ್ಳುತ್ತೆ. ಅದು ಸೇವನೆಗೆ ಲೆಕ್ಕ ಆಯ್ತು. ಆ ಒಳಗಡೆ ಹೋದ್ಮೇಲೆ ಆ ಆಹಾರ ರಸದಾನಿಯಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ಆ ಜೀರ್ಣಕ್ರಿಯೆ ನಡೆದಾಗ ಆಹಾರ ರಸದಾನಿಯಿಂದ ಪೋಷಕಾಂಶಗಳು ಕೋಶ ದ್ರವ್ಯಕ್ಕೆ ಹೋಗುತ್ತೆ. ಅದು ಸಮೀಕರಣ ಆಯ್ತು. ಅದಾದ ನಂತರ ಇನ್ನುಳಿದಂತಹ ತ್ಯಾಜ್ಯವನ್ನ ಅದು ಮಿಥ್ಯಪಾದಗಳ ಮೂಲಕನೇ ಹೊರಗಡೆ ಬಿಡ್ತದೆ. ಎಕ್ಸೋಸೈಟೋಸಿಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ಅಮೀಬಾದಲ್ಲೂ ಕೂಡ ನಡೆಯೋದು ಯಾವುದು? ಅಮೀಬಾ, ಪ್ಯಾರಾಮಿಷಿಯಂ, ಇವುಗಳಲ್ಲೂ ಸಮರ್ಪಕ ಪೋಷಣೆ ನಡೆಯುತ್ತೆ. ಇದಾದ ನಂತರ ನಾವು ಹಂತಗಳು ನೋಡೋಣ. ಸಮರ್ಪಕ ಪೋಷಣೆ ಅದರಲ್ಲೂ ಕೂಡ ಮನುಷ್ಯರ ಜೀರ್ಣಾಂಗ ವ್ಯೂಹದ ಹಂತಗಳು. ಮೊದಲನೇದು ಜಗಿಯೋದು. ಜಗಿಯೋದಕ್ಕೆ ನಮ್ಗೆ ಏನ್ ಬೇಕು? ಮೊದಲನೇದಾಗಿ ನಾವು ಬಾಯಲ್ಲಿ ಆಹಾರವನ್ನ ಇಡಬೇಕು. ಆಹಾರವನ್ನ ಇಟ್ರೆ ಅಲ್ಲಿರುವಂತ ಹಲ್ಲು ಮತ್ತೆ ನಾಲಿಗೆ, ಈ ಹಲ್ಲು ಮತ್ತೆ ನಾಲಿಗೆ ಚೆನ್ನಾಗಿ ಆಹಾರವನ್ನ ಜಗಿದು ಅದರ ಜೊತೆ ಲಾಲಾರಸವನ್ನ ಮಿಶ್ರಣ ಮಾಡುತ್ತೆ. ಲಾಲಾರಸದ ಕೆಲಸ ಏನು? ಲಾಲಾರಸ ಅಥವಾ ಸಲೈವ ಅಥವಾ ಜೊಲ್ಲು ಅಂತ ಕರಿತೀವಿ ಸಾಮಾನ್ಯ ಭಾಷೆಯಲ್ಲಿ. ಈ ಜೊಲ್ಲಿನಲ್ಲಿ ಲಾಲಾರಸದ ಅಮೈಲೇಸ್ ಅಂತ ಒಂದು ಎನ್ಸೈಮ್ ಅಥವಾ ಕಿಣ್ವ ಇರುತ್ತೆ. ಅದು ನಮ್ಮ ಆಹಾರದಲ್ಲಿರುವಂತಹ ಸ್ಟಾರ್ಚ್ ಅಥವಾ ಪಿಷ್ಟವನ್ನ ಸಣ್ಣ ಸಣ್ಣ ಕಣಗಳಾಗಿ ವಿಭಜನೆ ಮಾಡುತ್ತೆ. ಅಂದ್ರೆ ಕಾರ್ಬೋಹೈಡ್ರೇಟ್ ನ ಜೀರ್ಣಕ್ರಿಯೆ ಬಾಯಿಯಲ್ಲೇ ಶುರುವಾಗುತ್ತೆ. ಪ್ರೋಟೀನ್ ನ ಜೀರ್ಣಕ್ರಿಯೆ ಬಾಯಿಯಲ್ಲಿ ಆಗೋದಿಲ್ಲ. ಕಾರ್ಬೋಹೈಡ್ರೇಟ್ ನ ಜೀರ್ಣಕ್ರಿಯೆ ಬಾಯಿಯಲ್ಲೇ ಶುರುವಾಗುತ್ತೆ. ಅದು ಯಾವ ಕಿಣ್ವ ಅಥವಾ ಎನ್ಸೈಮ್ ನ ಸಹಾಯದಿಂದ? ಲಾಲಾರಸದ ಎನ್ಸೈಮ್ ನ ಸಹಾಯದಿಂದ. ಅದರ ಜೊತೆಗೆ ಜೊಲ್ಲಿನ ಇತರ ಕೆಲಸ ಏನು? ಅದು ಆಹಾರವನ್ನ ಒದ್ದೆಯಾಗಿಸಿ ಸುಲಭವಾಗಿ ನಾವು ಅನ್ನನಾಳದ ಮೂಲಕ ನುಂಗೋ ಹಾಗೆ ಮಾಡುತ್ತೆ. ಅಂದ್ರೆ ನಾವು ಆಹಾರವನ್ನ ಚೆನ್ನಾಗಿ ಜಗದ ಮೇಲೆ ಏನ್ ಮಾಡ್ತೀವಿ? ಅದನ್ನ ನುಂಗ್ತೀವಿ. ಈ ನುಂಗುವಾಗ ಶ್ವಾಸಕೋಶದೊಳಕ್ಕೆ ಅಥವಾ ಶ್ವಾಸನಾಳದೊಳಕ್ಕೆ ಆಹಾರ ಪ್ರವೇಶ ಪಡೆದೇ ಇರೋ ಹಾಗೆ ಎಪಿಗ್ಲಾಟಿಸ್ ಅನ್ನೋ ಒಂದು ಅಂಗ ರಕ್ಷಣೆ ಮಾಡುತ್ತೆ. ಈ ಎಪಿಗ್ಲಾಟಿಸ್ ಆಹಾರದ ಪ್ರವೇಶವನ್ನ ಶ್ವಾಸನಾಳದೊಳಕ್ಕೆ ಹೋಗದೆ ಇರೋ ಹಾಗೆ ತಡೆಯುತ್ತೆ. ಇದಾದ ನಂತರ ಏನು? ಪೆರಿಸ್ಟಾಸಿಸ್ ಅಂತ ಕರಿತೀವಿ. ಅಂದ್ರೆ ಅನ್ನನಾಳದ ಮೂಲಕ ನಮ್ಮ ಆಹಾರ ಚಲನೆ ಆಗೋದನ್ನ ಅಥವಾ ಜೀರ್ಣನಾಳದ ಮೂಲಕ ಆಹಾರ ಚಲನೆ ಆಗೋದನ್ನ ನಾವು ಪೆರಿಸ್ಟಾಸಿಸ್ ಅಂತ ಕರಿತೀವಿ. ಈ ಪೆರಿಸ್ಟಾಸಿಸ್ ಆದ್ಮೇಲೆ ಅದು ಜಠರಕ್ಕೆ ತಲುಪಿ ಜಠರದಲ್ಲಿ ಪ್ರೋಟೀನ್ ನ ಜೀರ್ಣಕ್ರಿಯೆ ಶುರುವಾಗುತ್ತೆ. ಜಠರದಲ್ಲಿ ಪ್ರೋಟೀನ್ ಜೀರ್ಣಕ್ರಿಯೆ ಹೇಗೆ ಶುರುವಾಗುತ್ತೆ ಅದನ್ನ ಮುಂದಿನ ಸ್ಲೈಡ್ ನಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಪೆರಿಸ್ಟಾಸಿಸ್ ಹೇಗಾಗುತ್ತೆ? ಈಗ ನೀವು ಒಂದು ಪೈಪ್ ನ ತಗೊಂಡು ಅದರೊಳಗಡೆ ಒಂದು ಕಲ್ಲು ಹಾಕ್ತೀರಾ ಅಂತ ಇಟ್ಕೊಳ್ಳಿ. ಆ ಕಲ್ಲನ್ನ ಪೈಪ್ ನ ಇನ್ನೊಂದು ತುದಿಯಿಂದ ನೀವು ಹೊರಗೆ ತೆಗಿಬೇಕು ಅಂದ್ರೆ ಏನ್ ಮಾಡ್ತೀರಾ? ಆ ಪೈಪ್ ನ ಮೇಲ್ಗಡೆಯಿಂದ ಪ್ರೆಸ್ ಮಾಡ್ಕೊಂಡ್ ಬರ್ತೀರಾ. ಅವಾಗ ಏನಾಗುತ್ತೆ? ಕಲ್ಲು ಮುಂದಕ್ಕೆ ಹೋಗುತ್ತೆ. ಇದೇ ತರ ನಮ್ಮ ಅನ್ನನಾಳದಲ್ಲೂ ಕೂಡ ಆಗುತ್ತೆ.
ಅಂದ್ರೇನು, ಸಂಕುಚನ ಮತ್ತೆ ವಿಕಸನ ಕ್ರಿಯೆಗಳಿಂದ ನಮ್ಮ ಅನ್ನನಾಳಕ್ಕೆ ಪ್ರವೇಶ ಮಾಡಿದಂತಹ ಆಹಾರ ಇಲ್ಲಿ ಏನಾಗುತ್ತೆ, ಸಂಕುಚನ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ಆಹಾರ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಮುಂದಕ್ಕೆ ಹೋದ್ಮೇಲೆ ಇಲ್ಲಿ ವಿಕಸನ ಆಗುತ್ತೆ, ಮತ್ತೆ ಮುಂದಿನ ಭಾಗ ಸಂಕುಚನ ಆಗುತ್ತೆ. ಅಂದ್ರೆ ಆಹಾರ ಈ ತರ ತಳ್ಕೊಂಡು ಅನ್ನನಾಳದಿಂದ ಜಠರದವರೆಗೆ ಹೋಗುತ್ತೆ. ಇದಾದ ನಂತರ ಜಠರದಲ್ಲಿ ಏನಾಗುತ್ತೆ, ಜಠರದ ಜೀರ್ಣರಸ ಬಿಡುಗಡೆ ಆಗುತ್ತೆ. ಜಠರದಲ್ಲಿ ಒಂದಷ್ಟು ಗ್ರಂಥಿಗಳಿರುತ್ತೆ, ಅದು ಜಠರದ ಜೀರ್ಣರಸವನ್ನ ಬಿಡುಗಡೆ ಮಾಡುತ್ತೆ. ಈ ಜೀರ್ಣರಸದಲ್ಲಿ ಹಲವಾರು ಎಂಜೈಮ್ಗಳಿರುತ್ತೆ. ನಿಮ್ಮ ತರಗತಿಯಲ್ಲಿ ಇರುವಂತದ್ದು ಪೆಪ್ಸಿನ್ ಅನ್ನೋ ಎಂಜೈಮ್. ಈ ಪೆಪ್ಸಿನ್ ಅನ್ನೋದು ನಿಷ್ಕ್ರಿಯವಾಗಿರುತ್ತೆ, ಪೆಪ್ಸಿನೋಜನ್ ಅನ್ನೋ ರೂಪದಲ್ಲಿ. ಆ ಆಮ್ಲೀಯ ವಾತಾವರಣ ಅಂದ್ರೆ ಜಠರದಲ್ಲಿ ಆಮ್ಲ ಇರುತ್ತೆ. ಈ ಆಮ್ಲೀಯ ವಾತಾವರಣ ಏನ್ ಮಾಡುತ್ತೆ, ಈ ಪೆಪ್ಸಿನ್ ಅನ್ನ ಕ್ರಿಯಾಶೀಲವಾಗಿಸುತ್ತೆ. ಅಂದ್ರೆ ಪೆಪ್ಸಿನೋಜನ್ ಅನ್ನ ಪೆಪ್ಸಿನ್ ಆಗಿಸುತ್ತೆ. ಅವಾಗ ಅದು ಕ್ರಿಯಾಶೀಲವಾಗಿ ಬದಲಾಗುತ್ತೆ. ಈ ಪೆಪ್ಸಿನ್ ಕೆಲಸ ಏನು, ಇದು ಪ್ರೋಟೀನ್ಗಳನ್ನ ಜೀರ್ಣಿಸುತ್ತೆ. ಈ ಪ್ರೋಟೀನ್ಗಳು ಈ ಅಮೈನೋ ಆಸಿಡ್ಗಳ ಉದ್ದವಾದ ಸರ. ಈ ಅಮೈನೋ ಆಸಿಡ್ಗಳ ಉದ್ದವಾದ ಸರವನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡುತ್ತೆ. ಅಂದ್ರೆ ಪ್ರೋಟೀನ್ ಅನ್ನ ದೊಡ್ಡ ದೊಡ್ಡ ಪೆಪ್ಟೈಡ್ಗಳಾಗಿ ಕಟ್ ಮಾಡುತ್ತೆ. ಹಾಗಾದ್ರೆ ಹೊಟ್ಟೆ ಒಳಗಡೆ ಆಸಿಡ್ ಇದೆ ಅಂದ್ರೆ, ನಮ್ಮ ಕೈ ಮೇಲೆ ಆಸಿಡ್ ಬಿದ್ರೆ ಸುಟ್ಟು ಹೋಗುತ್ತೆ. ಹೊಟ್ಟೆ ಒಳಗಡೆ ಆಸಿಡ್ ಇದ್ರು ಯಾಕೆ ಹೊಟ್ಟೆ ಸುಟ್ಟು ಹೋಗಲ್ಲ ಅಂದ್ರೆ, ಹೊಟ್ಟೆಯ ಒಳಗಡೆ ಅಂದ್ರೆ ಜಠರದ ಒಳಗಡೆ ಒಂದು ಲೋಳೆಯ ಪದರ ಇದೆ. ಈ ಲೋಳೆಯ ಪದರ ಜಠರವನ್ನ ಆಮ್ಲೀಯ ವಾತಾವರಣದಿಂದ ರಕ್ಷಿಸುತ್ತೆ ಅಂತ ನಾವು ಗಮನಿಸಬಹುದು. ಪ್ರಮುಖ ಜೀರ್ಣ ಗ್ರಂಥಿಗಳು ಯಾವ್ಯಾವುದು ಅಂದ್ರೆ, ಜೀರ್ಣಕ್ರಿಯೆ ಆಗಬೇಕು ಅಂದ್ರೆ ಸುಮ್ಮನೆ ನಮ್ಮ ಜೀರ್ಣನಾಳದಲ್ಲಿ ಆಹಾರ ಹೋಗಿ ಹೊರಗೆ ಬಂದ್ರೆ ಸಾಲದು. ನಮ್ಮ ಜೀರ್ಣನಾಳದಲ್ಲಿ ಆಹಾರ ಹೋದ ತಕ್ಷಣ ಅದಕ್ಕೆ ಬೇರೆ ಬೇರೆ ಜೀರ್ಣಕ್ರಿಯೆಗಳು, ಜೀರ್ಣ ರಸಗಳು ಅದರ ಮೇಲೆ ಕೆಲಸವನ್ನ ಮಾಡಿ ಅದನ್ನ ಜೀರ್ಣಿಸುತ್ತೆ. ಪ್ರಮುಖವಾದಂತ ಜೀರ್ಣ ಗ್ರಂಥಿಗಳು ಯಾವುದು, ಬಾಯಲ್ಲಿರುವಂತಹ ಲಾಲಾರಸದ ಗ್ರಂಥಿಗಳ ಬಗ್ಗೆ ಈಗಾಗಲೇ ಓದಿದ್ದೀರಾ. ಇದ್ರ ಜೊತೆಗೆ ಜಠರದಲ್ಲಿ ಯಾವ ರಸ ಇರುತ್ತೆ, ಜಠರದ ಜೀರ್ಣರಸ ಇರುತ್ತೆ. ಇದಾದ ನಂತರ ಈ ಜಠರದಿಂದ ಆಹಾರ ಸಣ್ಣ ಕರಳಿಗೆ ಹೋಗುತ್ತೆ. ಸಣ್ಣ ಕರಳಿನ ಈ ಭಾಗವನ್ನ ನಾವು ಡಿಯೋಡಿನಮ್ ಅಂತ ಕರಿತೀವಿ. ಈ ಡಿಯೋಡಿನಮ್ ಇಲ್ಲಿಗೆ ಬಂದಾಗ ಅದಕ್ಕೆ ಯಕೃತ್ತಿನಿಂದ ಪಿತ್ತರಸ ಪಿತ್ತಕೋಶದಲ್ಲಿ ಸಂಗ್ರಹ ಆಗಿರುತ್ತೆ. ಆ ಪಿತ್ತಕೋಶದಲ್ಲಿ ಸಂಗ್ರಹ ಆಗಿರುವಂತ ಪಿತ್ತರಸ ಡಿಯೋಡಿನಮ್ಗೆ ಬರುತ್ತೆ. ಅದೇ ತರ ಮೇದೋಜೀರಕಾಂಗದಿಂದ ಮೇದೋಜೀರಕ ರಸ ಕೂಡ ಡಿಯೋಡಿನಮ್ಗೆ ಪ್ರವೇಶ ಮಾಡುತ್ತೆ. ಈ ಜಠರದಿಂದ ಜೀರ್ಣವಾಗಿ ಬಂದಂತ ಆಹಾರದ ಜೊತೆಗೆ ಪಿತ್ತರಸ ಮತ್ತೆ ಮೇದೋಜೀರಕ ರಸ ಸೇರಿದಾಗ ಅಲ್ಲಿ ಬಹುಪಾಲು ಜೀರ್ಣಕ್ರಿಯೆ ಸಂಪೂರ್ಣ ಆಗುತ್ತೆ. ಇದ್ರ ಜೊತೆಗೆ ಡಿಯೋಡಿನಮ್ ಕೂಡ ಕರುಳಿನ ಪಚನ ರಸವನ್ನ ಕೂಡ ಬಿಡುಗಡೆ ಮಾಡುತ್ತೆ. ಇಲ್ಲಿ ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ಮುಗಿಯುತ್ತೆ. ಸಣ್ಣ ಕರುಳಿನ ಶುರುವಿನಲ್ಲೇ ಮುಗಿಯುತ್ತೆ. ಇದಾದ ನಂತರ ಏನಾಗುತ್ತೆ, ಸಣ್ಣ ಕರುಳಿನ ಒಳಗಡೆ ಮುಂದೆ ಹೋಗ್ತಾ ಇದ್ದಂಗೆ, ಸಣ್ಣ ಕರುಳು ತುಂಬಾ ಉದ್ದವಾದ ಕೊಳವೆ. ಈ ಕೊಳವೆಯ ಒಳಗಡೆ ಏನಿದೆ ಗೋಡೆ ಸಮತಟ್ಟಾಗಿಲ್ಲ. ಗೋಡೆ ಅಲ್ಲಿ ಏನಾಗಿದೆ, ಬೆರಳಿನ ಆಕಾರದಲ್ಲಿ ವಿಲ್ಲೈಗಳು ಮತ್ತೆ ಮೈಕ್ರೋ ವಿಲ್ಲೈಗಳಿವೆ. ಇದೇನ್ ಮಾಡುತ್ತೆ, ಪೋಷಕಾಂಶಗಳ ಹೀರಿಕೆಗೆ ಸಣ್ಣ ಕರುಳಿನ ಒಳಮೇಲ್ಮೈ ವಿಸ್ತೀರ್ಣವನ್ನ ಇದು ಹೆಚ್ಚು ಮಾಡುತ್ತೆ. ಜೊತೆಗೆ ಇಲ್ಲಿ ಈ ವಿಲ್ಲೈಗಳ ಒಳಗಡೆ ಏನಿದೆ, ರಕ್ತನಾಳಗಳು ಅಥವಾ ಲೋಮನಾಳಗಳಿದೆ. ಇಲ್ಲಿ ಲೋಮ ನಾಳಗಳಿದೆ. ಇದೇನ್ ಮಾಡುತ್ತೆ, ಪೋಷಕಾಂಶಗಳನ್ನ ಹೀರಿ ದೇಹದ ಎಲ್ಲಾ ಭಾಗಕ್ಕೆ ಇದನ್ನ ರವಾನೆ ಮಾಡ್ತದೆ. ಇಲ್ಲಿ ಎಮಲ್ಸೀಕರಣ ಅಂತ ಒಂದು ವಿಷಯವನ್ನ ನೀವು ಕಲಿಬೇಕು. ಎಮಲ್ಸೀಕರಣ ಅಂದ್ರೇನು, ನಮ್ಮ ವಿಲ್ಲೈಗಳ ಮೂಲಕ ಯಾವ ವಸ್ತುಗಳು ಜಲಾಕರ್ಷಕವಾಗಿರುತ್ತೋ ಅಂದ್ರೆ ಹೈಡ್ರೋಫಿಲಿಕ್ ಆಗಿರುತ್ತೋ ಅವುಗಳನ್ನ ಹೀರ್ಕೊಳ್ಳಿಕ್ಕೆ ಯಾವುದೇ ಕಷ್ಟ ಇಲ್ಲ. ಅಂದ್ರೆ ಪ್ರೋಟೀನ್ಗಳು ಸುಲಭವಾಗಿ ಹೀರ್ಕೋಬಹುದು, ಕಾರ್ಬೋಹೈಡ್ರೇಟ್ಗಳನ್ನ ಸುಲಭವಾಗಿ ಹೀರ್ಕೋಬಹುದು. ಆದ್ರೆ ಲಿಪಿಡ್ಗಳು ಅಥವಾ ಕೊಬ್ಬಿನ ಅಂಶ ಏನಿದೆ ವಿಲ್ಲೈಗಳ ಮೂಲಕ ಸುಲಭವಾಗಿ ಹೀರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದು ಎಮಲ್ಸೀಕರಣ ಆಗ್ಬೇಕು. ಕೊಬ್ಬಿನ ಪದಾರ್ಥಗಳು ಎಮಲ್ಸೀಕರಣ ಆಗ್ಬೇಕು. ಅಂದ್ರೆ ಏನು, ಈಗ ದಪ್ಪ ಕೊಬ್ಬಿನ ಹನಿ ಇರುತ್ತಲ್ವಾ, ದೊಡ್ಡದಾದ ಕೊಬ್ಬಿನ ಹನಿ ಅಂದ್ರೆ ಸಂಕೀರ್ಣ ಲಿಪಿಡ್ ಏನಿದೆ ಅದರ ಮೇಲೆ ಲೈಪೇಸ್ ಕಿಣ್ವ ಕೆಲಸ ಮಾಡುತ್ತೆ. ಎಲ್ಲಿಂದ ಬಂತು ಲೈಪೇಸು? ಲೈಪೇಸ್ ಅನ್ನೋದು ಮೇದೋಜೀರಕಾಂಗದಿಂದ ಬರುತ್ತೆ. ಮೇದೋಜೀರಕಾಂಗವನ್ನ ನಾವು ಮಿಶ್ರ ಗ್ರಂಥಿ ಅಂತ ಕರಿತೀವಿ. ಯಾಕೆಂದ್ರೆ ಅದರಲ್ಲಿ ಕೊಬ್ಬನ್ನ ಜೀರ್ಣಗೊಳಿಸ್ಲಿಕ್ಕೆ ಲೈಪೇಸ್ ಇದೆ, ಕಾರ್ಬೋಹೈಡ್ರೇಟ್ ಜೀರ್ಣಗೊಳಿಸ್ಲಿಕ್ಕೆ ಅಮೈಲೇಸ್ ಇದೆ, ಮತ್ತೆ ಪ್ರೋಟೀನ್ ಅನ್ನ ಜೀರ್ಣಗೊಳಿಸ್ಲಿಕ್ಕೆ ಟ್ರಿಪ್ಸಿನ್ ಅನ್ನೋ ಒಂದು ಎನ್ಸೈಮ್ ಇದೆ. ಸೊ ಎಲ್ಲಾ ರೀತಿಯ ಪೋಷಕಾಂಶಗಳನ್ನ ಜೀರ್ಣಿಸೋದ್ರಿಂದ ನಾವು ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕಾಂಗವನ್ನ ಮಿಶ್ರ ಗ್ರಂಥಿ ಅಂತ ಕರಿತೀವಿ. ಅದು ಅದರ ಜೊತೆಗೆ ಹಾರ್ಮೋನುಗಳನ್ನು ಕೂಡ ಸ್ರವಿಸುತ್ತೆ. ಅದರಿಂದ ಇದನ್ನ ಸಂಪೂರ್ಣ ಗ್ರಂಥಿ ಅಂತ ನಾವು ಕರಿಬಹುದು. ಈ ಲೈಪೇಸ್ ಕಿಣ್ವ ಏನ್ ಮಾಡುತ್ತೆ, ಸಂಕೀರ್ಣವಾದಂತಹ ಲಿಪಿಡ್ ನ ಸರಳ ಲಿಪಿಡ್ಗಳಾಗಿ ವಿಭಜನೆ ಮಾಡುತ್ತೆ. ಆದ್ರೂ ಕೂಡ ಸಣ್ಣ ಕರುಳು ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಪಿತ್ತಕೋಶದಿಂದ ಬಿಡುಗಡೆ ಆದಂತಹ ಪಿತ್ತರಸ ಅದರಲ್ಲಿರುವಂತಹ ಬೈಲ್ ಲವಣಗಳು ಏನ್ ಮಾಡುತ್ತೆ, ಇದರ ಸುತ್ತ ಒಂದು ಲೇಪನವನ್ನ ಮಾಡುತ್ತೆ, ಕೊಬ್ಬಿನ ಹನಿಯ ಸುತ್ತ. ಇದನ್ನೇ ನಾವು ಮಿಸೆಲ್ ಅಂತ ಕರಿತೀವಿ. ಮಿಸೆಲ್ಲಿಗಳು ಉತ್ಪತ್ತಿ ಆಗುತ್ತೆ. ಈ ಮಿಸೆಲ್ಲಿಗಳನ್ನ ಸಣ್ಣ ಕರುಳು ಸುಲಭವಾಗಿ ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
ಈ ಮಿಸೆಲಿಗಳು ಉಂಟಾಗ್ಲಿಲ್ಲ ಅಂತಂದ್ರೆ ಸಣ್ಣ ಕರಳಿಗೆ ಕೊಬ್ಬನ್ನ ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಕೊಬ್ಬಿನ ಹೀರಿಕೆಗೆ ಎಮಲ್ಸೀಕರಣ ತುಂಬಾ ಮುಖ್ಯವಾಗಿ ಬೇಕು. ಈಗ ಕಾರ್ಬೋಹೈಡ್ರೇಟ್ ಅನ್ನೋದು ಹೇಗೆ ಜೀರ್ಣ ಆಗುತ್ತೆ, ಹಂತಗಳು ಯಾವ್ಯಾವುದು? ಮೊದಲನೇದಾಗಿ ಪಿಷ್ಟ. ಪಿಷ್ಟ ಅಂತಂದ್ರೆ ಸ್ಟಾರ್ಚ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಮತ್ತೆ ಗ್ಲೈಕೋಜನ್ ಅಂದ್ರೆ ಮಾಂಸಾಹಾರ ಸೇವಿಸಿದಾಗ ಅದರಲ್ಲಿ ನಮಗೆ ಗ್ಲೈಕೋಜನ್ ಕೂಡ ಸಿಗುತ್ತೆ. ಈ ಗ್ಲೈಕೋಜನ್ ಅಥವಾ ಪಿಷ್ಟವನ್ನ ಏನ್ ಮಾಡುತ್ತೆ, ಲಾಲಾರಸದ ಅಮೈಲೇಸ್ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತೆ. ಅಂದ್ರೆ ಒಂದು ಪಾಲಿಮರ್ನ ಪಾಲಿಸ್ಯಾಕ್ರೈಡ್ ನ ಇದು ಡೈಸ್ಯಾಕ್ರೈಡ್ ಆಗಿ ಪರಿವರ್ತನೆ ಮಾಡುತ್ತೆ. ಮತ್ತೆ ನಾವು ಸಕ್ಕರೆಯನ್ನ ತಿನ್ನೋದ್ರಿಂದ ಸಕ್ಕರೆಯಲ್ಲಿ ನಮಗೆ ಸುಕ್ರೋಸ್ ಅನ್ನೋ ಒಂದು ಡೈಸ್ಯಾಕ್ರೈಡ್ ಸುಲಭವಾಗಿ ನೇರವಾಗಿ ಸಿಗುತ್ತೆ ಸಕ್ಕರೆಯಲ್ಲಿ. ಅಂದ್ರೆ ಕಬ್ಬಿನಲ್ಲಿರುವಂತಹ ಸಕ್ಕರೆ ಸುಕ್ರೋಸ್ ಅಂತ ಕರಿತೀವಿ. ಮತ್ತೆ ಹಾಲನ್ನ ಕುಡಿದಾಗ ಅದರಲ್ಲಿ ನಮಗೆ ಲ್ಯಾಕ್ಟೋಸ್ ಅನ್ನೋ ಒಂದು ಡೈಸ್ಯಾಕ್ರೈಡ್ ಸಿಗುತ್ತೆ. ಈ ರೀತಿಯಲ್ಲಿ ಬೇರೆ ಬೇರೆ ಆಹಾರದಲ್ಲಿರುವಂತಹ ಡೈಸ್ಯಾಕ್ರೈಡ್ಗಳು ನಮ್ಮ ಜಠರವನ್ನ ತಲುಪುತ್ತೆ. ಅದಾದ ನಂತರ ಜಠರದಲ್ಲಿ ಕಾರ್ಬೋಹೈಡ್ರೇಟ್ ನ ಜೀರ್ಣಕ್ರಿಯೆ ನಡೆಯೋದಿಲ್ಲ, ಬಾಯಲ್ಲಿ ನಡೆಯುತ್ತೆ. ಅದಾದ ನಂತರ ಜಠರದಲ್ಲಿ ನಡೆಯೋದಿಲ್ಲ, ಸಣ್ಣ ಕರುಳಿನಲ್ಲಿ ನಡೆಯುತ್ತೆ. ಸಣ್ಣ ಕರುಳಿನಲ್ಲಿ ಮಾಲ್ಟೇಸ್, ಸುಕ್ರೇಸ್ ಮತ್ತೆ ಲ್ಯಾಕ್ಟೇಸ್ ಅನ್ನೋ ಕಿಣ್ವಗಳಿರುತ್ತೆ. ಇದು ಮಾಲ್ಟೋಸ್, ಸುಕ್ರೋಸ್ ಮತ್ತೆ ಲ್ಯಾಕ್ಟೋಸ್ ಅನ್ನು ವಿಭಜನೆ ಮಾಡಿ ಗ್ಲೂಕೋಸ್, ಫ್ರಕ್ಟೋಸ್ ಮತ್ತೆ ಗ್ಯಾಲಕ್ಟೋಸ್ ಗಳಾಗಿ ವಿಭಜನೆ ಮಾಡುತ್ತೆ. ಈ ಗ್ಲೂಕೋಸ್, ಫ್ರಕ್ಟೋಸ್ ಮತ್ತೆ ಗ್ಯಾಲಕ್ಟೋಸ್ಗಳು ಸರಳ ಸಕ್ಕರೆಗಳು ಅಥವಾ ಮೋನೋಸ್ಯಾಕ್ರೈಡ್ಗಳು ಅಂತ ಕರಿತೀವಿ. ನಮ್ಮ ಕರುಳಿಗೆ ಅಥವಾ ಸಣ್ಣ ಕರುಳಿನ ವಿಲ್ಲೈಗಳಿಗೆ ಮೋನೋಸ್ಯಾಕ್ರೈಡ್ ಅಥವಾ ಸರಳ ಸಕ್ಕರೆಗಳನ್ನ ಮಾತ್ರ ಹೀರ್ಲಿಕ್ಕೆ ಸಾಧ್ಯ. ಸಂಕೀರ್ಣವಾದ ಸಕ್ಕರೆಗಳನ್ನ ಅದು ಕೂಡ ಹೀರೋದಿಲ್ಲ. ಆದ್ರಿಂದ ಮೊದಲು ಸಂಕೀರ್ಣವಾದಂತ ಸಕ್ಕರೆ ಸರಳ ಸಕ್ಕರೆಯಾಗಬೇಕು. ಅದು ನಡೆಯುವಂತ ಹಂತಗಳನ್ನ ನೀವೀಗ ನೋಡಿದೀರಾ. ಹಾಗಾದ್ರೆ ಪ್ರೋಟೀನ್ ಹೇಗೆ ಹೀರ್ಕೋಬೇಕು? ಪ್ರೋಟೀನ್ ಕೂಡ ಸಂಕೀರ್ಣವಾದಂತಹ ವಸ್ತು. ಅದು ಅಮೈನೋ ಆಮ್ಲಗಳ ಅಥವಾ ಅಮೈನೋ ಆಸಿಡ್ಗಳ ಒಂದು ಉದ್ದವಾದ ಸರಣಿ. ಅದನ್ನ ಏನ್ ಮಾಡ್ಬೇಕು, ಜಠರದಲ್ಲಿ ಪೆಪ್ಸಿನ್ ಕಿಣ್ವ ಅದನ್ನ ದೊಡ್ಡ ದೊಡ್ಡ ಪೆಪ್ಟೈಡ್ಗಳಾಗಿ ವಿಭಜನೆ ಮಾಡುತ್ತೆ. ಈ ಪೆಪ್ಸಿನ್ ಕಿಣ್ವ ದೊಡ್ಡ ಪೆಪ್ಟೈಡ್ಗಳಾಗಿ ವಿಭಜನೆ ಮಾಡುತ್ತೆ. ನಂತರ ಅದು ಸಣ್ಣ ಕರುಳಿನ ಡಿಯೋಡಿನಮ್ಗೆ ಹೋದಾಗ ಮೇದೋಜೀರಕಾಂಗದಿಂದ ಬಂದಂತಹ ಟ್ರಿಪ್ಸಿನ್ ಆ ದೊಡ್ಡ ದೊಡ್ಡ ಪೆಪ್ಟೈಡ್ಗಳನ್ನ ಸಣ್ಣ ಸಣ್ಣ ಪೆಪ್ಟೈಡ್ಗಳಾಗಿ ವಿಭಜನೆ ಮಾಡುತ್ತೆ. ಅಲ್ಲಿಂದ ಸಣ್ಣ ಕರುಳಿನ ಡಿಯೋಡಿನಮ್ನಲ್ಲಿ ಬಿಡುಗಡೆಯಾದಂತಹ ಕರುಳಿನ ರಸದಲ್ಲಿರುವಂತಹ ಪೆಪ್ಟಿಡೇಸ್ ಕಿಣ್ವ ಈ ಚಿಕ್ಕ ಚಿಕ್ಕ ಪೆಪ್ಟೈಡ್ಗಳನ್ನ ಅಮೈನೋ ಆಮ್ಲವಾಗಿ ವಿಭಜನೆ ಮಾಡುತ್ತೆ. ಈ ಅಮೈನೋ ಆಮ್ಲ ಪ್ರೋಟೀನ್ ನ ಅತ್ಯಂತ ಸರಳ ರೂಪ. ಈ ಸರಳ ರೂಪದಲ್ಲಿ ನಮ್ಮ ಸಣ್ಣ ಕರುಳಿನ ವಿಲ್ಲೈಗಳು ಇದನ್ನ ಹೀರ್ಕೊಳ್ತವೆ. ಅಂದ್ರೆ ನಿಮ್ಗೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾದ್ದೇನು, ಸಣ್ಣ ಕರುಳಿನ ವಿಲ್ಲೈ ಹತ್ರ ಬರೋ ಅಷ್ಟೊತ್ತಿಗೆ ನಾವು ತಿಂದಂತ ಸಂಕೀರ್ಣ ಆಹಾರ ಸರಳ ರೂಪಕ್ಕೆ ಪರಿವರ್ತನೆ ಆಗಿರ್ಬೇಕು. ಇದಕ್ಕೆ ಹಲವಾರು ಜೀರ್ಣ ಗ್ರಂಥಿಗಳಿಂದ ಬಿಡುಗಡೆ ಆಗುವಂತಹ ಜೀರ್ಣರಸಗಳು ಅತ್ಯಂತ ಅಗತ್ಯವಾಗಿ ಬೇಕು. ಈ ಯಾವುದೇ ಜೀರ್ಣರಸಗಳು ಕಡಿಮೆ ಆಯ್ತು ಅಂತಂದ್ರೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಉಂಟಾಗುತ್ತೆ. ಇದಾದ ನಂತರ ಕಡೆಯದಾಗಿ ದೊಡ್ಡ ಕರುಳು ಇದೆ. ಈ ದೊಡ್ಡ ಕರುಳಿನ ಕೆಲಸ ಏನು, ಹೆಚ್ಚಾದ ನೀರನ್ನ ಹೀರ್ಕೊಳ್ಳುತ್ತೆ. ಅಂದ್ರೆ ನಾವು ತಿನ್ನುವಾಗ ನೀರು ಕುಡಿದಿರ್ತೀವಿ, ಮತ್ತೆ ನಾವು ತಿನ್ನೋ ಪದಾರ್ಥದಲ್ಲೂ ಈ ನೀರಿನ ಅಂಶ ಇರ್ಬೋದು. ಈ ನೀರಿನ ಅಂಶವನ್ನ ಹೀರ್ಕೊಂಡು ನಮ್ಮ ದೇಹಕ್ಕೆ ನೀರನ್ನ ಕೊಡುತ್ತೆ. ಜೊತೆಗೆ ನಮ್ಮ ತ್ಯಾಜ್ಯ ವಸ್ತುವನ್ನ ಅಂದ್ರೆ ಜೀರ್ಣವಾಗದೆ ಉಳಿದಿರುವಂತಹ ವಸ್ತುವನ್ನ ಗಟ್ಟಿಯಾಗಿಸುತ್ತೆ. ಅಂದ್ರೆ ಹೆಚ್ಚಾದ ನೀರನ್ನ ದೊಡ್ಡ ಕರುಳು ಹೀರ್ಕೊಳ್ಳುತ್ತೆ. ಕೆಲವೊಂದು ರೀತಿಯ ಮಾತ್ರೆಗಳನ್ನ ಅಂದ್ರೆ ನುಂಗಿದಾಗ ನಾವು ಔಷಧಿಗಳನ್ನ ಕೂಡ ಹೀರ್ಕೊಳ್ಳೋದು ಈ ದೊಡ್ಡ ಕರುಳಿನಲ್ಲಿ ನಡೆಯುತ್ತೆ. ಮತ್ತೆ ಸಂಕೋಚನ ಸ್ನಾಯುಗಳ ಚಲನೆಯಿಂದ ಅಂದ್ರೆ ಇದು ನಿಧಾನವಾಗಿ ಪ್ರೆಸ್ ಮಾಡಿ ಆ ತ್ಯಾಜ್ಯ ವಸ್ತುವನ್ನ ಇದು ಗುದನಾಳ ತನಕ ತಗೊಂಡೋಗಿ ಅಲ್ಲಿಂದ ಗುದದ್ವಾರದ ಮೂಲಕ ದೇಹದಿಂದ ಹೊರಗಡೆಗೆ ವಿಸರ್ಜನೆ ಮಾಡುತ್ತೆ. ಇಂಗ್ಲಿಷ್ ನಲ್ಲಿ ಇದನ್ನ ಎಜೆಷನ್ ಅಂತ ಕರಿತೀವಿ. ಇಲ್ಲಿಗೆ ಈ ಪಾಠದಲ್ಲಿ ಏನೇನ್ ವಿಷಯಗಳಿದೆ ಅದನ್ನ ನಾವು ಒಂದ್ಸರಿ ರೀಕಾಲ್ ಮಾಡ್ಕೊಂಡಾಯ್ತು. ಇದನ್ನ ನೀವು ಇನ್ನ ವಿಸ್ತಾರವಾಗಿ ಇನ್ನ ಡೀಟೇಲ್ ಆಗಿ ನೀವು ಓದಬೇಕು, ಸಾಕಷ್ಟು ಸಮಯ ತಗೊಂಡು ಓದಬೇಕು. ಇಲ್ಲಿ ಇರುವಂತ ಕಡಿಮೆ ಸಮಯದಲ್ಲಿ ಇದನ್ನ ಒಂದು ರಿವಿಷನ್ ರೀತಿ ನಾವು ಮಾಡಿದೀವಿ. ಈಗ ಕಳೆದ ವರ್ಷಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿರ್ಬೋದು ಅಥವಾ ಈ ಪಾಠದಿಂದ ಬರಬಹುದಾದಂತಹ ಪ್ರಶ್ನೆಗಳಾಗಿರ್ಬೋದು, ಅದನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಶುರು ಮಾಡೋಣ. ನಿಮ್ಮ ಪರೀಕ್ಷೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ 1 ಅಂಕದ ಪ್ರಶ್ನೆಗಳಿರುತ್ತೆ. 1 ಅಂಕದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಕೂಡ ಇರುತ್ತೆ. ಮತ್ತೆ 1 ಪದ ಅಥವಾ 1 ವಾಕ್ಯದ ಉತ್ತರವನ್ನು ಕೊಡುವಂತಹ ಪ್ರಶ್ನೆಗಳು ಕೂಡ ಇರುತ್ತೆ. ಅಂದ್ರೆ ಕಿರು ಉತ್ತರಗಳು ಕೂಡ ಇರುತ್ತೆ, ಅತಿ ಕಿರು ಉತ್ತರಗಳು. ಇದಾದ ನಂತರ 2 ಅಂಕಗಳಿಗೆ ಕೂಡ ಪ್ರಶ್ನೆಗಳಿರುತ್ತೆ, 3 ಅಂಕಗಳಿಗೆ ಪ್ರಶ್ನೆ ಇರುತ್ತೆ, 4 ಅಂಕಗಳಿಗೆ ಪ್ರಶ್ನೆ ಇರುತ್ತೆ, ಮತ್ತೆ 5 ಅಂಕಗಳಿಗೆ ಕೂಡ ಪ್ರಶ್ನೆ ಇರಬಹುದು. ನಿಮ್ಮ ಪರೀಕ್ಷೆಯಲ್ಲಿ ಈ ಎಲ್ಲಾ ರೀತಿಯ ಪ್ರಶ್ನೆಗಳು ಕೂಡ ಬರಬಹುದು. ಮೊದಲನೇದಾಗಿ ನಾವು ಬಹು ಆಯ್ಕೆಯ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಶಿಲೀಂಧ್ರಗಳ ಪೋಷಣೆಯ ವಿಧಾನ ಯಾವುದು? ನಿಮಗೆ ಪರಪೋಷಣೆಯಲ್ಲಿ ಹೇಳಿದೆ ಶಿಲೀಂಧ್ರಗಳಲ್ಲಿ ಯಾವ ರೀತಿಯ ಪೋಷಣೆ ವಿಧಾನ ನಡೆಯುತ್ತೆ ಅಂತ. ನಿಮ್ಮ ಆಯ್ಕೆಗಳು ನೋಡಿ, ಇಲ್ಲಿದೆ ಸಮರ್ಪಕ ಪೋಷಣೆ, ಪರಾವಲಂಬಿ ಪೋಷಣೆ, ಕೊಳೆತಿನಿ ಪೋಷಣೆ ಮತ್ತೆ ದ್ಯುತಿ ಸಂಶ್ಲೇಷಣೆ ಅಂತ. ಇಲ್ಲಿ ದ್ಯುತಿ ಸಂಶ್ಲೇಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಂದ್ರೆ ಅದು ಒಂದು ಸ್ವಪೋಷಕ ವಿಧಾನ, ಸ್ವಪೋಷಣೆಯ ವಿಧಾನ.
ಈ ಮೂರರಲ್ಲಿ ಯಾವ್ದಾದ್ರು ಒಂದು ಆಗಿರ್ಬೇಕು. ಪರಾವಲಂಬಿಯಾಗಿ ನಡೆಯುತ್ತಾ? ಸಾಮಾನ್ಯವಾಗಿ ಶಿಲೀಂಧ್ರದಲ್ಲಿ ಪರಾವಲಂಬಿ ಪೋಷಣೆಗಿಂತ ಹೆಚ್ಚಾಗಿ ಅದರಲ್ಲಿ ಕೊಳೆತಿನಿ ಪೋಷಣೆ ಅಂತ ನಡೆಯೋದು. ಈ ಕೊಳೆತಿನಿ ಪೋಷಣೆ ಅಂದ್ರೇನು? ದೇಹದಿಂದ ಹೊರಗಡೆಗೆ ಜೀರ್ಣಕಾರಕ ಕಿಣ್ವಗಳನ್ನ ಬಿಡುಗಡೆ ಮಾಡಿ ಬಾಹ್ಯ ಜೀರ್ಣಕ್ರಿಯೆಯನ್ನು ನಡೆಸಿ ಅಲ್ಲಿ ಉತ್ಪತ್ತಿಯಾದಂತಹ ಪೋಷಕಾಂಶಗಳನ್ನ ಹೀರುವಂತ ಒಂದು ಪ್ರಕ್ರಿಯೆ. ಅಂದ್ರೆ ಸ್ವಾಭಾವಿಕ ಪರಿಸರ ವ್ಯವಸ್ಥೆಯ ಮುಖ್ಯ ವಿಘಟಕ ಜೀವಿಗಳಾಗಿವೆ. ಅಂದ್ರೆ ಯಾವುದೇ ಒಂದು ಪ್ರಾಣಿ ಆಗಲಿ ಯಾವುದೇ ಒಂದು ಸಸ್ಯ ಆಗಲಿ ಸತ್ತ ನಂತರ ಆ ಸತ್ತಂತಹ ದೇಹವನ್ನ, ಪ್ರಾಣಿ ಅಥವಾ ಸಸ್ಯದ ದೇಹವನ್ನ ಕೊಳೆಸೋದಿಕ್ಕೆ ಶಿಲೀಂಧ್ರಗಳು ತುಂಬಾ ಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತವೆ. ಇದು ಸತ್ತ ಅಥವಾ ಕೊಳೆಯುತ್ತಿರುವ ವಸ್ತುವಿನ ಮೇಲೆ ಅಥವಾ ತ್ಯಾಜ್ಯದ ಮೇಲೆ ಬೆಳೆದು ಸಾವಯವ ವಸ್ತುಗಳನ್ನ ಹೀರಿ ಅದನ್ನ ನಿರವಯವ ವಸ್ತುಗಳಾಗಿ ಪರಿವರ್ತನೆ ಮಾಡ್ತೇವೆ. ಅದರಿಂದ ನಾವು ಇದನ್ನ ಕೊಳೆತಿನಿ ಪ್ರಾಣಿಗಳು ಅಂತ ಕರಿತೀವಿ. ಕೊಳೆಯುತ್ತಿರುವಂತಹ ವಸ್ತುಗಳ ಮೇಲೆ, ಪೋಷಣೆ ಮೇಲೆ ಅವಲಂಬನೆ ಆಗೋದ್ರಿಂದ ಕೊಳೆತಿನಿ ಪ್ರಾಣಿಗಳು ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಆಹಾರದ ಯಾವ ಘಟಕದ ವಿಭಜನೆಯಿಂದ ಅಮೈನೋ ಆಮ್ಲ ಉತ್ಪತ್ತಿಯಾಗುತ್ತೆ? ಆಹಾರದಲ್ಲಿ ಯಾವ್ಯಾವ ಘಟಕಗಳಿರುತ್ತೆ? ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ ಇವೆಲ್ಲ ಇರುತ್ತೆ. ಇಲ್ಲಿ ನಿಮ್ಮ ಆಯ್ಕೆಗಳಲ್ಲಿ ಏನಿದೆ? ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಶರ್ಕರ ಪಿಷ್ಟ ಮತ್ತೆ ಕೊಬ್ಬು ಅಂತ ಇದೆ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬಹುದು, ಆದ್ರೆ ಇಲ್ಲಿ ಕಾರ್ಬೋಹೈಡ್ರೇಟ್ ಮತ್ತೆ ಶರ್ಕರ ಪಿಷ್ಟ ಎರಡೂ ಒಂದೇ. ಕಾರ್ಬೋಹೈಡ್ರೇಟ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ, ಶರ್ಕರ ಪಿಷ್ಟ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಅದು ಉತ್ತರ ಅಲ್ಲ, ಅದರಿಂದ ಅಮೈನೋ ಆಮ್ಲ ಬರೋದಿಲ್ಲ. ಕೊಬ್ಬಿನಲ್ಲೂ ಕೂಡ ಅಮೈನೋ ಆಮ್ಲ ಬರೋದಿಲ್ಲ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು? ಪ್ರೋಟೀನ್. ಪ್ರೋಟೀನ್ ಅನ್ನೋದು ಅಮೈನೋ ಆಮ್ಲಗಳ ಉದ್ದವಾದ ಸರಣಿ. ಅದನ್ನ ನಾವು ಜೀರ್ಣಕ್ರಿಯೆಯಲ್ಲಿ ನಾವು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿದ್ರೆ ಅದರಿಂದ ನಮಗೆ ಅಮೈನೋ ಆಮ್ಲ ಸಿಗುತ್ತೆ. ಅಂದ್ರೆ ಪ್ರೋಟೀನ್ಗಳು ಅಮೈನೋ ಆಮ್ಲಗಳ ಪಾಲಿಮರ್ ಆಗಿದೆ. ಈ ಪಾಲಿಮರ್ ಅನ್ನೋದು ಪ್ರೋಟೀನ್ ಜೀರ್ಣಕಾರಕ ಕಿಣ್ವಗಳ ಕೆಲಸಕ್ಕೆ ಒಗ್ಗಿ ಪ್ರೋಟೀನ್ ವಿಭಜಕ ಕಿಣ್ವಗಳು ಇದನ್ನ ಜೀರ್ಣಿಸ್ತವೆ. ಅವಾಗ ಏನಾಗುತ್ತೆ? ಇದು ಅಮೈನೋ ಆಮ್ಲಗಳ ರೂಪಕ್ಕೆ, ಅಂದ್ರೆ ಸರಳ ರೂಪಕ್ಕೆ ವಿಭಜನೆ ಆಗುತ್ತೆ. ಮುಂದಿನ ಪ್ರಶ್ನೆ ಏನು? ಜೀರ್ಣನಾಳದ ಯಾವ ಭಾಗದಲ್ಲಿ ಪಚನಕ್ರಿಯೆ ಅಂದ್ರೆ ಜೀರ್ಣಕ್ರಿಯೆನೆ, ಪಚನಕ್ರಿಯೆ ಸಂಪೂರ್ಣಗೊಳ್ಳುತ್ತೆ? ಬಾಯಲ್ಲಿ ಕಾರ್ಬೋಹೈಡ್ರೇಟ್ ನ ಜೀರ್ಣಕ್ರಿಯೆ ನಡೀತಿರುತ್ತೆ, ಜಠರದಲ್ಲಿ ಪ್ರೋಟೀನ್ ಜೀರ್ಣಕ್ರಿಯೆ ನಡೀತಿರುತ್ತೆ. ಅದಾದ ನಂತರ ಸಣ್ಣ ಕರುಳಿನ ಶುರು ಭಾಗದಲ್ಲಿ ಅಂದ್ರೆ ಡಿಯೋರ್ಡಿನಮ್ ನಲ್ಲಿ ಜೀರ್ಣಕ್ರಿಯೆ ಇನ್ನ ಮುಂದುವರಿಯುತ್ತೆ. ಇಲ್ಲಿ ನಿಮ್ಮ ಆಯ್ಕೆಗಳೇನಿರೋದು? ಜಠರ, ಬಾಯಿ, ದೊಡ್ಡ ಕರುಳು ಮತ್ತೆ ಸಣ್ಣ ಕರುಳು. ದೊಡ್ಡ ಕರುಳಿನಲ್ಲಿ ಯಾವುದೇ ರೀತಿಯ ಜೀರ್ಣಕ್ರಿಯೆ ನಡೆಯೋದಿಲ್ಲ. ದೊಡ್ಡ ಕರುಳಿನಲ್ಲಿ ವಿಸರ್ಜನೆಗೋಸ್ಕರ ಮಾತ್ರ ಇರೋದು ಮತ್ತೆ ನೀರಿನ ಹೀರಿಕೆಗೆ ಇದೆ. ಆದ್ರೆ ಸಣ್ಣ ಕರುಳಿನಲ್ಲಿ ನಿಮ್ಮ ಜೀರ್ಣಕ್ರಿಯೆ ಸಂಪೂರ್ಣಗೊಳ್ಳುತ್ತೆ ಅಂತ ನೀವು ಹೇಳಬಹುದು. ಇಲ್ಲಿ ಜೀರ್ಣಕ್ರಿಯೆ ಪೂರ್ಣಗೊಳ್ಳೋದಷ್ಟೇ ಅಲ್ಲ, ಅದರಲ್ಲಿ ಉತ್ಪತ್ತಿಯಾದಂತಹ ಪೋಷಕಾಂಶಗಳ ಹೀರಿಕೆ ಕೂಡ ವಿಲ್ಲೈಗಳ ಮುಖಾಂತರ ಶುರುವಾಗುತ್ತೆ. ಮುಂದಿನ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಯಲ್ಲಿ ಬಿಡುಗಡೆ ಆಗುವ ಆಕ್ಸಿಜನ್. ದ್ಯುತಿ ಸಂಶ್ಲೇಷಣೆಯ ಸಮೀಕರಣವನ್ನು ನೆನಪಿಸ್ಕೊಳ್ಳಿ. CO2 ಪ್ಲಸ್ H2O ಗಿವ್ಸ್ ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರನ್ನ ಬಳಸಿ ಸೂರ್ಯನ ಬೆಳಕು ಮತ್ತೆ ಕ್ಲೋರೋಫಿಲ್ ನ ಉಪಸ್ಥಿತಿಯಲ್ಲಿ ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ಅನ್ನು ಉತ್ಪತ್ತಿ ಮಾಡೋದು ದ್ಯುತಿ ಸಂಶ್ಲೇಷಣೆಯ ಕ್ರಿಯೆ ಆಗುತ್ತೆ. ನಿಮ್ಮ ಆಯ್ಕೆಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ನೀರಿದೆ, ವಾತಾವರಣದ ಆಕ್ಸಿಜನ್ ಇದೆ, ಕ್ಲೋರೋಫಿಲ್ ಇದೆ. ಎಲ್ಲಾದ್ರಲ್ಲೂ ಆಕ್ಸಿಜನ್ ಇದೆ. ಆದ್ರೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಬಿಡುಗಡೆ ಆಗುವಂತಹ ಆಕ್ಸಿಜನ್ ಯಾವ್ದ್ರಿಂದ ಬರುತ್ತೆ? ನೀರಿನಿಂದ ಬರುತ್ತೆ. ನಿಮಗೆ ನೆನಪಿರ್ಬೋದು, ನೀರಿನ ದ್ಯುತಿ ವಿಭಜನೆ ಕ್ರಿಯೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಆಕ್ಸಿಜನ್ ವಾತಾವರಣಕ್ಕೆ ಬಿಡುಗಡೆ ಆದ್ರೆ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ನ ಜೊತೆ ಬೆರೆತು ಕಾರ್ಬೋಹೈಡ್ರೇಟ್ ಅನ್ನ ಉತ್ಪತ್ತಿ ಮಾಡುತ್ತೆ. ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿರುವ ಯಾವ ವಸ್ತು ಸೂರ್ಯನ ಬೆಳಕನ್ನ ಹೀರುತ್ತೆ? ಅಂದ್ರೆ ಸೂರ್ಯನ ಬೆಳಕನ್ನ ಹೀರ್ಕೊಳ್ಳಿಕ್ಕೆ ಯಾರು ಬೇಕಲ್ವಾ? ಅಂದ್ರೆ ನೀವು ಸ್ಟವ್ ಮೇಲೆ ಅಡಿಗೆ ಮಾಡಕ್ಕೆ ಇಟ್ಟ ತಕ್ಷಣ ಅಡಿಗೆ ಹೋಗುತ್ತಾ? ಯಾರು ಹಚ್ಬೇಕು ಸ್ಟವ್ನ. ಅದೇ ತರ ಸಸ್ಯದಲ್ಲಿ ಸೂರ್ಯನ ಬೆಳಕು ಸುತ್ತ ಇದ್ರೆ ದ್ಯುತಿ ಸಂಶ್ಲೇಷಣೆ ನಡೆಯಲ್ಲ. ಆ ಸೂರ್ಯನ ಬೆಳಕನ್ನ ಹೀರ್ಕೋಬೇಕು. ಆ ಹೀರ್ಕೊಳ್ಳುವಂತ ವಸ್ತು ಯಾವುದು? ನಿಮ್ಮ ಆಯ್ಕೆಗಳಲ್ಲಿ ಹಿಮೋಗ್ಲೋಬಿನ್ ಇದೆ, ಕ್ಲೋರೋಫಿಲ್ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಲವಣಾಂಶ ಇದೆ. ಯಾವ್ದು ಇದರಲ್ಲಿ? ಇದಕ್ಕೆ ಸರಿಯಾದಂತ ಉತ್ತರ ಕ್ಲೋರೋಫಿಲ್. ಅಂದ್ರೆ ಕ್ಲೋರೋಫಿಲ್ ಅನ್ನೋದು ಇದು ಕ್ಲೋರೋಪ್ಲಾಸ್ಟ್ ನ ಒಳಗಡೆ ಇರುತ್ತೆ. ಈ ಕ್ಲೋರೋಫಿಲ್ ಅನ್ನೋದು ಸೌರಶಕ್ತಿಯನ್ನ ಹೀರಿ ನೀರಿನ ದ್ಯುತಿ ವಿಭಜನೆಗೆ ಕಾರಣ ಆಗುತ್ತೆ. ಅಲ್ಲಿಂದ ಶುರುವಾದಂತಹ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸಂಪೂರ್ಣವಾಗಿ ಗ್ಲೂಕೋಸ್ ಅನ್ನ ಉತ್ಪತ್ತಿ ಮಾಡೋ ತನಕ ನಡೆಯುತ್ತೆ. ಮುಂದಿನ ಪ್ರಶ್ನೆ, ಪೆಪ್ಸಿನ್ ಕಿಣ್ವದಿಂದ ಪ್ರೋಟೀನ್ ಜೀರ್ಣ ಆಗೋದಕ್ಕೆ ಏನು ಅಗತ್ಯ ಇದೆ? ಅಂದ್ರೆ ಪೆಪ್ಸಿನ್ ಅನ್ನೋದು ಪ್ರೋಟೀನ್ ಅನ್ನ ಜೀರ್ಣ ಮಾಡುತ್ತೆ ಅಂತ ಗೊತ್ತು, ಆದ್ರೆ ಪ್ರೋಟೀನ್ ಅನ್ನ ಜೀರ್ಣ ಮಾಡಬೇಕು ಅಂದ್ರೆ ಪೆಪ್ಸಿನ್ಗೆ ಏನ್ ಬೇಕು? ನಿಮ್ಮ ಆಯ್ಕೆಗಳೇನಿದೆ ನೋಡೋಣ. ಕ್ಷಾರೀಯ ವಾತಾವರಣ ಬೇಕಾ, ತಟಸ್ಥ ವಾತಾವರಣ ಬೇಕಾ, ಆಮ್ಲೀಯ ವಾತಾವರಣ ಬೇಕಾ, ಅಥವಾ ಅತಿ ಹೆಚ್ಚಿನ ತಾಪಮಾನ ಬೇಕಾ? ಇಲ್ಲಿ ನಿಮಗೆ ಸರಿಯಾದಂತ ಉತ್ತರ ಏನು? ಆಮ್ಲೀಯ ವಾತಾವರಣ. ಅಂದ್ರೆ ಜಠರದಲ್ಲಿ ಆಮ್ಲ ಇರುತ್ತೆ, ಹೈಡ್ರೋಕ್ಲೋರಿಕ್ ಆಮ್ಲ HCl ಇರುತ್ತೆ. ಈ ಆಮ್ಲೀಯ ವಾತಾವರಣ ಪೆಪ್ಸಿನೋಜನ್ ಅನ್ನ ಪೆಪ್ಸಿನ್ ಆಗಿ
ಕ್ರಿಯಾಶೀಲವಾಗಿ ಬದಲಾಯಿಸುತ್ತೆ. ಅಂದ್ರೆ ನಿಷ್ಕ್ರಿಯ ಪೆಪ್ಸಿನ್ ಅನ್ನ ಕ್ರಿಯಾಶೀಲ ಪೆಪ್ಸಿನ್ ಆಗಿ ಬದಲಾಯಿಸುತ್ತೆ ಮತ್ತು ಈ ಪ್ರೋಟೀನ್ ಅನ್ನ ಜೀರ್ಣಗೊಳಿಸಿ ದೊಡ್ಡ ದೊಡ್ಡ ಪೆಪ್ಟೈಡ್ಗಳಾಗಿ ವಿಭಜನೆ ಮಾಡುತ್ತೆ. ಮುಂದಿನ ಪ್ರಶ್ನೆ ಏನಿದೆ, ಜೊಲ್ಲಿನಲ್ಲಿ ಲಾಲಾರಸದ ಅಮೈಲೇಸ್ ಕಡಿಮೆ ಆಯಿತು ಅಂದ್ರೆ, ನಾವು ಬಾಯಲ್ಲಿ ಉತ್ಪತ್ತಿ ಮಾಡುವಂತಹ ಜೊಲ್ಲಿನಲ್ಲಿ, ಲಾಲಾರಸ ಗ್ರಂಥಿಯಿಂದ ಉತ್ಪತ್ತಿ ಮಾಡುವಂತಹ ಜೊಲ್ಲಿನಲ್ಲಿ ಲಾಲಾರಸದ ಅಮೈಲೇಸ್ ಎನ್ಸೈಮ್ ಕಡಿಮೆ ಆಯಿತು ಅಂದ್ರೆ ಬಾಯಿಯಲ್ಲಿ ನಡೆಯುವ ಯಾವ ಕ್ರಿಯೆಯ ಮೇಲೆ ಪರಿಣಾಮ ಉಂಟಾಗುತ್ತೆ? ಆಪ್ಷನ್ಗಳೇನಿದೆ, ಪ್ರೋಟೀನ್ ಅಮೈನೋ ಆಮ್ಲ ಆಗುವಂಥದ್ದ, ಅಥವಾ ಸ್ಟಾರ್ಚ್ ಸರಳ ಕಾರ್ಬೋಹೈಡ್ರೇಟ್ ಆಗುವಂಥದ್ದ, ಅಥವಾ ಲಿಪಿಡ್ ಕೊಬ್ಬಿನ ಆಮ್ಲ ಆಗುವಂಥದ್ದ, ಅಥವಾ ವಿಟಮಿನ್ಗಳ ಹೀರಿಕೆನ? ನಿಮಗೆ ಗೊತ್ತಿರೋ ಹಾಗೆ ಸ್ಟಾರ್ಚ್ ಸರಳ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗೋದು ಬಾಯಲ್ಲಿ ನಡೆಯುತ್ತೆ. ನಮ್ಮ ಜೊಲ್ಲಿನಲ್ಲಿ ಸಲೈವರಿ ಅಮೈಲೇಸ್ ಅಥವಾ ಲಾಲಾರಸದ ಅಮೈಲೇಸ್ ಕಡಿಮೆ ಆಯಿತು ಅಂದ್ರೆ ಕಾರ್ಬೋಹೈಡ್ರೇಟ್ನ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಉಂಟಾಗುತ್ತೆ. ಗೊತ್ತಾಯ್ತಾ? ಈ ಅಮೈಲೇಸ್ ಅನ್ನೋ ಕಿಣ್ವ ಏನ್ ಮಾಡುತ್ತೆ, ಸಂಕೀರ್ಣವಾದಂತಹ ಸ್ಟಾರ್ಚ್ ಅಥವಾ ಪಿಷ್ಟವನ್ನ ಸರಳವಾದಂತಹ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತೆ. ಮುಂದಿನ ಪ್ರಶ್ನೆ ಏನಿದೆ, ಸಸ್ಯಗಳು ತಮಗೆ ಅಗತ್ಯವಿರುವ ನೈಟ್ರೋಜನ್ ಅನ್ನ ಯಾವ ರೂಪದಲ್ಲಿ ಹೀರ್ಕೊಳ್ತವೆ? ನಾನು ಆಗ್ಲೇ ಹೇಳಿದೆ, ದ್ಯುತಿ ಸಂಶ್ಲೇಷಣೆ ಒಂದೇ ಸಸ್ಯಗಳಿಗೆ ಸಾಲೋದಿಲ್ಲ, ಅದು ಬೇರೆ ಬೇರೆ ಲವಣಾಂಶಗಳನ್ನು ಕೂಡ ಹೀರಬೇಕು. ವಾತಾವರಣದ ನೈಟ್ರೋಜನ್ ಅನ್ನ ನೇರವಾಗಿ ಹೀರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಮಣ್ಣಿನಲ್ಲಿ ಸ್ಥಿರೀಕರಣಗೊಂಡು ಆ ಸ್ಥಿರೀಕರಣಗೊಂಡ ನಂತರ ಅದು ಒಂದು ರೂಪದಲ್ಲಿ ಹೀರಿಕೆ ಆಗಬೇಕು. ನಿಮ್ಮ ಆಪ್ಷನ್ಗಳೇನಿದೆ, ಪ್ರೋಟೀನ್ ನ ರೂಪದಲ್ಲಿ ಹೀರ್ಕೊಳ್ಳುತ್ತಾ, ನೈಟ್ರೇಟ್ ಮತ್ತು ನೈಟ್ರೈಟ್ ನ ರೂಪದಲ್ಲಿ ಹೀರ್ಕೊಳ್ಳುತ್ತಾ, ಯೂರಿಯಾ ರೂಪದಲ್ಲಿ ಹೀರ್ಕೊಳ್ಳುತ್ತಾ, ಅಥವಾ ವಾತಾವರಣದ ನೈಟ್ರೋಜನ್ ರೂಪದಲ್ಲಿ ಹೀರ್ಕೊಳ್ಳುತ್ತಾ? ವಾತಾವರಣದ ನೈಟ್ರೋಜನ್ ರೂಪದಲ್ಲಿ ಹೀರ್ಕೊಳ್ಳಿಕ್ಕೆ ಆಗಲ್ಲ ಅಂತ ನಿಮಗೆ ಗೊತ್ತು. ಪ್ರೋಟೀನ್ ಅನ್ನ ಅದು ನೈಟ್ರೋಜನ್ ನ ಮೂಲವಾಗಿ ಬಳಸೋದಿಲ್ಲ. ಯೂರಿಯಾವನ್ನ ನಾವು ರಾಸಾಯನಿಕ ಗೊಬ್ಬರವಾಗಿ ಬಳಸ್ತೀವಿ ಹೊರತು ಅದು ಸ್ವಾಭಾವಿಕವಾದಂತ ವಿಧಾನ ಅಲ್ಲ. ಸ್ವಾಭಾವಿಕ ವಿಧಾನದಲ್ಲಿ ಅದು ನೈಟ್ರೇಟ್ ಅಥವಾ ನೈಟ್ರೈಟ್ ನ ರೂಪದಲ್ಲಿ ಅದನ್ನ ಹೀರ್ಕೊಳ್ಳುತ್ತೆ. ಹೇಗೆ ನೈಟ್ರೇಟ್ ಮತ್ತೆ ನೈಟ್ರೈಟ್ ಸಿಗುತ್ತೆ? ಮಣ್ಣಿನಲ್ಲಿ ಅಥವಾ ಗಂಟು ಬೇರಿನಲ್ಲಿರುವಂತಹ ಬ್ಯಾಕ್ಟೀರಿಯಾ ಅಂದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ವಾತಾವರಣದ ನೈಟ್ರೋಜನ್ ಅನ್ನ ಸ್ಥಿರೀಕರಿಸುತ್ತೆ ಮತ್ತೆ ಅದನ್ನ ನೈಟ್ರೇಟ್ ಮತ್ತು ನೈಟ್ರೇಟ್ ನ ರೂಪದಲ್ಲಿ ಪರಿವರ್ತನೆ ಮಾಡುತ್ತೆ. ಅದನ್ನ ಸಸ್ಯಗಳು ಮುಂದೆ ಹೀರ್ಕೊಂಡು ತಮ್ಮ ಜೀವಕ್ರಿಯೆಗಳನ್ನ ನಡೆಸ್ತವೆ. ಮುಂದಿನ ಪ್ರಶ್ನೆ ಏನು, ಅಮೀಬಾ ಆಹಾರ ಸೇವನೆಗೆ ಬಳಸುವಂತ ಭಾಗ ಯಾವುದು? ಅಮೀಬಾದಲ್ಲಿ ಆಹಾರ ಸೇವನೆಗೆ ಯಾವ ಭಾಗವನ್ನ ಬಳಸ್ತಾರೆ ಅಂತ ನೀವು ಈಗಾಗಲೇ ನೋಡಿದ್ದೀರಾ. ಆಪ್ಷನ್ಗಳು ನೋಡೋಣ. ಸಿಲಿಯಾವನ್ನ ಬಳಸುತ್ತಾ, ಫ್ಲಜೆಲ್ಲಾವನ್ನ ಬಳಸುತ್ತಾ, ಮಿಥ್ಯಪಾದವನ್ನ ಬಳಸುತ್ತಾ, ಅಥವಾ ಬಾಯಿಯನ್ನ ಬಳಸುತ್ತಾ? ಅಮೀಬಾಗ್ ಬಾಯಿ ಇರುತ್ತಾ? ನಮಗ್ ಬಾಯಿ ಇದೆ, ಅಮೀಬಾಗ್ ಇದೆಯಾ? ಇಲ್ಲ. ಅಮೀಬಾದಲ್ಲಿ ಸಿಲಿಯಾವನ್ನ ಬಳಸೋದಿಲ್ಲ, ಪ್ಯಾರಾಮಿಷಿಯಂನಲ್ಲಿ ಅದು ಸಿಲಿಯಾವನ್ನ ಬಳಸುತ್ತೆ, ಫ್ಲಜೆಲ್ಲಾ ಯುಗ್ಲಿನಾದಲ್ಲಿರುತ್ತೆ. ಅಮೀಬಾದಲ್ಲಿ ಅದು ಪೋಷಣೆಗೆ ಬಳಸೋದು ಮಿಥ್ಯಪಾದವನ್ನ ಬಳಸುತ್ತೆ. ಮಿಥ್ಯಪಾದ ಬರೀ ಪೋಷಣೆಗಷ್ಟೇ ಅಲ್ಲ, ಚಲನೆಗೂ ಕೂಡ ಅಮೀಬಾ ಮಿಥ್ಯಪಾದವನ್ನೇ ಬಳಸೋದು. ಅಂದ್ರೆ ಎರಡೆರಡು ಕೆಲಸಗಳಿದೆ ಮಿಥ್ಯಪಾದಕ್ಕೆ. ಚಲನೆ ಮತ್ತು ಆಹಾರ ಸೇವನೆ ಎರಡಕ್ಕೂ ಕೂಡ ಅಮೀಬಾ ತನ್ನ ಮಿಥ್ಯಪಾದಗಳನ್ನ ಅಥವಾ ಸ್ಯೂಡೋಪೋಡಿಯಾಗಳನ್ನ ಬಳಕೆ ಮಾಡುತ್ತೆ. ಮುಂದಿನ ಪ್ರಶ್ನೆ, ಸ್ವಪೋಷಣೆ ವಿಧಾನಕ್ಕೆ ಯಾವುದರ ಅಗತ್ಯ ಇದೆ? ಇಲ್ಲಿ ಆಪ್ಷನ್ಗಳನ್ನ ನೋಡಬೇಕು. ನೀರು ಮತ್ತು CO2, ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬೇಕಾ? ಸೂರ್ಯನ ಬೆಳಕು ಬೇಕಾ? ಕ್ಲೋರೋಫಿಲ್ ಬೇಕಾ? ಅಥವಾ ಮೇಲಿನ ಎಲ್ಲವೂ ಬೇಕಾ? ದ್ಯುತಿ ಸಂಶ್ಲೇಷಣೆ ಮೇಲೆ ಕೊಟ್ಟಿರುವಂತಹ ಯಾವ ವಸ್ತು ಇಲ್ಲದೆ ಇದ್ರೂ ನಡೆಯೋದಕ್ಕೆ ಸಾಧ್ಯ ಇಲ್ಲ. ನೀರಿಲ್ದೇ ಇದ್ರೆ ನಡೆಯುತ್ತಾ? ಇಲ್ಲ. ಗಿಡಕ್ಕೆ ನೀರ್ ಹಾಕದೇ ಇರಿ, ಗಿಡ ಒಣಗೋಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇಲ್ಲದೆ ಇದ್ರೆ ನಡೆಯುತ್ತಾ? ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ಮುಖ್ಯವಾದಂತಹ ಕಚ್ಚಾ ವಸ್ತು. ಸೂರ್ಯನ ಬೆಳಕು? ಇಲ್ಲ. ಸೂರ್ಯನ ಬೆಳಕಿಲ್ಲದೆ ಇದ್ರೂ ಕೂಡ ನಡೆಯೋದಿಲ್ಲ. ರಾತ್ರಿ ಹೊತ್ತು ದ್ಯುತಿ ಸಂಶ್ಲೇಷಣೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಬೆಳಕಾಗಿರ್ಬೋದು ಅಥವಾ ಲೈಟ್ ನ ಬೆಳಕಾಗಿರಬಹುದು, ಆದ್ರೆ ಅದಕ್ಕೆ ಬೆಳಕು ಬೇಕು. ಒಟ್ಟು ಕತ್ತಲೆಯಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕ್ಲೋರೋಫಿಲ್ ಇದ್ರೆ ಮಾತ್ರ ಅದು ಬೆಳಕಿನ ಕಿರಣಗಳನ್ನ ಹೀರ್ಕೊಳ್ಳುತ್ತೆ. ಕ್ಲೋರೋಫಿಲ್ ಇಲ್ಲ ಅಂದ್ರೆ ಗಿಡದಲ್ಲಿ ಹೂವು ಏನಾದ್ರು ದ್ಯುತಿ ಸಂಶ್ಲೇಷಣೆ ಮಾಡುತ್ತಾ? ಇಲ್ಲ. ಯಾಕೆಂದ್ರೆ ಅದರಲ್ಲಿ ಕ್ಲೋರೋಫಿಲ್ ಇಲ್ಲ. ಎಲೆಗಳಲ್ಲಿ ಕ್ಲೋರೋಫಿಲ್ ಇದೆ, ಆದ್ರಿಂದ ಗಿಡದಲ್ಲಿ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯುತ್ತೆ. ಆದ್ರಿಂದ ಇಲ್ಲಿ ಇರುವಂತಹ ಎಲ್ಲಾ ವಸ್ತುಗಳು ಕೂಡ ದ್ಯುತಿ ಸಂಶ್ಲೇಷಣೆಗೆ ತುಂಬಾ ಅಗತ್ಯವಾಗಿ ಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಜೀರ್ಣನಾಳದಲ್ಲಿ ಆಹಾರದ ಚಲನೆ ಅಂದ್ರೆ ಅನ್ನನಾಳದಲ್ಲಾಗಿರ್ಬೋದು, ಜೀರ್ಣನಾಳದಲ್ಲಿ ಆಗಿರ್ಬೋದು, ಆಹಾರ ಚಲನೆ ಆಗ್ಲಿಕ್ಕೆ ಪೆರಿಸ್ಟಾಸಿಸ್ ಅಂತ ಕರಿತೀವಿ. ಇದನ್ನ ನಿಯಂತ್ರಿಸುವಂತ ಮೆದುಳಿನ ಭಾಗ ಯಾವುದು? ನಿಯಂತ್ರಣ ಅಂದ್ರೇನು? ನೀವು ತಲೆ ಕೆಳಕಾಗಿ ನಿಂತ್ಕೊಂಡು ಶೀರ್ಷಾಸನ ಮಾಡಿ ನಿಂತ್ಕೊಂಡು ಊಟ ಮಾಡಿದ್ರು ಕೂಡ ಅದು ತಲೆ ಒಳಗೆ ಹೋಗಲ್ಲ. ಆಹಾರ ಅದೆಲ್ಲಿಗೆ ಹೋಗುತ್ತೆ? ನೇರವಾಗಿ ಹೊಟ್ಟೆಗೇನೆ ಹೋಗುತ್ತೆ. ಅಂದ್ರೆ ಸಂಕುಚನ ಮತ್ತೆ ವಿಕಸನ ಕ್ರಿಯೆಯಿಂದ ಅದು ಆಹಾರವನ್ನ ತಳ್ಕೊಂಡು ಜೀರ್ಣನಾಳದಲ್ಲಿ ಮುಂದುವರಿಯುತ್ತೆ. ಇದನ್ನ ನಾವು ಪೆರಿಸ್ಟಾಸಿಸ್ ಅಂತ ಕರಿತೀವಿ. ಇದು ಹೇಗೆ ಈ ತರ ಆಗ್ಬೇಕು ಅಂತ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ನಮ್ಗೆ ಯಾವ್ದಾದ್ರು ಭಾಗ ಬೇಕಲ್ವಾ? ಎಲ್ಲಾ ಕೆಲಸಗಳನ್ನ ನಿಯಂತ್ರಣ ಮಾಡೋದು ಯಾವುದು? ಮೆದುಳು. ಮೆದುಳಿನ ಮೆಡುಲ್ಲಾ ಭಾಗ ಯಾವುದು?
ಮೆಡುಲ್ಲಾ ಅನ್ನೋ ಭಾಗ ಪೆರಿಸ್ಟಾಸಿಸ್ ಅನ್ನ ನಿಯಂತ್ರಣ ಮಾಡುತ್ತೆ. ಮುಂದಿನ ಪ್ರಶ್ನೆ ಏನಿದೆ, ಗಂಟು ಬೇರಿನ ಸಸ್ಯಗಳಲ್ಲಿ ಅಂದ್ರೆ ಲೆಗ್ಯೂಮಿನಸ್ ಪ್ಲಾಂಟ್, ಲೆಗ್ಯೂಮ್ಗಳಲ್ಲಿ ಕಾಣಸಿಗುವ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಸಹಕರಿಸುವ ಬ್ಯಾಕ್ಟೀರಿಯಾ ಯಾವುದು? ಈಗ ತಾನೇ 2 ಪ್ರಶ್ನೆಗಳ ಹಿಂದೆ ನೋಡಿದ್ವಿ. ಆ ಬ್ಯಾಕ್ಟೀರಿಯಾದ ಹೆಸರೇನು? ಆ ಬ್ಯಾಕ್ಟೀರಿಯಾದ ಹೆಸರು ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಏನ್ ಮಾಡುತ್ತೆ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ? ವಾತಾವರಣದ ನೈಟ್ರೋಜನ್ ಅನ್ನ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಅದನ್ನ ನೈಟ್ರೇಟ್ ಅಥವಾ ನೈಟ್ರೈಟ್ ರೂಪದಲ್ಲಿ ಪರಿವರ್ತಿಸಿ ಗಿಡಕ್ಕೆ ಕೊಡುತ್ತೆ. ಗಿಡ ಅದಕ್ಕೆ ಏನ್ ಮಾಡುತ್ತೆ? ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನ ಅಂದ್ರೆ ಗ್ಲೂಕೋಸ್ ಅನ್ನ ಕೊಡುತ್ತೆ. ಅಂದ್ರೆ ಎರಡೂ ಪರಸ್ಪರ ಸಹಾಯ ಮಾಡ್ತಾ ಇವೆ. ಇದು ಕೂಡ ಒಂದು ರೀತಿಯ ಸಹಜೀವನಕ್ಕೆ ಉದಾಹರಣೆ. ನಾವಿವತ್ತು 3 ರೀತಿಯ ಸಹಜೀವನಗಳನ್ನ ನೋಡಿದ್ವಿ. ಒಂದು ಕಲ್ಲು ಹೂವಿನಲ್ಲಿ ನೋಡಿದ್ವಿ, ಇನ್ನೊಂದು ಇಲ್ಲಿ ನೋಡಿದ್ವಿ. ಸೊ 2 ರೀತಿಯ ಸಹಜೀವನವನ್ನು ನೋಡಿದ್ವಿ. ರೈಸೋಬಿಯಂ ಮತ್ತೆ ಸಸ್ಯಗಳ ನಡುವೆ, ಮತ್ತೆ ಕಲ್ಲು ಹೂಗಳಲ್ಲಿ ಶಿಲೀಂಧ್ರ ಮತ್ತೆ ಶೈವಲಗಳ ಮಧ್ಯೆ ಸಹಜೀವನವನ್ನು ನೋಡಿದ್ವಿ. ಸೊ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಭಾಗವಹಿಸುವಂತ ಬ್ಯಾಕ್ಟೀರಿಯಾ ಯಾವುದು? ರೈಸೋಬಿಯಂ ಬ್ಯಾಕ್ಟೀರಿಯಾ. ಮುಂದಿನ ಪ್ರಶ್ನೆ, ಈ ಕೆಳಗೆ 2 ಪ್ರಾಣಿಗಳ ಜೀರ್ಣನಾಳಗಳ ಚಿತ್ರ ಇವೆ. ಇದರಲ್ಲಿ ಸಸ್ಯಾಹಾರಿ ಪ್ರಾಣಿ ಯಾವುದು, ಮಾಂಸಾಹಾರಿ ಪ್ರಾಣಿ ಯಾವುದು ಅಂತ ಗುರುತಿಸಬೇಕು. ಕಾರಣ ಕೂಡ ಕೊಡಬೇಕು. ಇಲ್ಲಿ ಚಿತ್ರವನ್ನ ನೋಡಿ, ಇಲ್ಲಿ ಎ ಮತ್ತೆ ಬಿ ಅಂತ ಇದೆ. ಇದರಲ್ಲಿ ನೀವು ನಿಧಾನವಾಗಿ ಗಮನಿಸಿದ್ರಿ ಅಂದ್ರೆ ಇಲ್ಲಿ ಎಲ್ಲಾ ಭಾಗಗಳು ಕೂಡ ಇದೆ. ಜಠರ ಕೂಡ ಇದೆ, ಸಣ್ಣ ಕರಳಿದೆ, ಸೀಕಮ್ ಇದೆ, ದೊಡ್ಡ ಕರಳಿದೆ. ಇಲ್ಲಿ ನೀವು ಸಣ್ಣ ಕರಳು ತುಂಬಾ ಉದ್ದವಾಗಿರೋದನ್ನ ನೋಡಬಹುದು, ಮತ್ತೆ ಸೀಕಮ್ ಕೂಡ ತುಂಬಾ ಉದ್ದವಾಗಿದೆ. ಈ ಎ ಜೀವಿಯಲ್ಲಿ ಏನಿದೆ, ಕರಳು ತುಂಬಾ ತುಂಡ ಆಗಿದೆ. ಈ ತುಂಡಾಗಿರುವ ಕರಳು ಮತ್ತೆ ಉದ್ದವಾಗಿರುವ ಕರಳು ಅವೆರಡೇ ಇದರಲ್ಲಿ ಮುಖ್ಯವಾದಂತ ವ್ಯತ್ಯಾಸ. ಇನ್ಯಾವುದು ಅಷ್ಟು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಅಲ್ವಾ? ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ್ದೇನು, ಯಾವುದೇ ಜೀವಿಗೆ ಸೆಲ್ಯುಲೋಸ್ ಅನ್ನೋ ವಸ್ತುವನ್ನ ಜೀರ್ಣಿಸ್ಕೊಳ್ಳಿಕ್ಕೆ ನೇರವಾಗಿ ಸಾಧ್ಯ ಇಲ್ಲ. ಅಂದ್ರೆ ತನ್ನ ದೇಹದಲ್ಲಿ ಅದನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಯಾವುದೇ ವಿಧಾನ ಇಲ್ಲ. ಆದ್ರೆ ಸಸ್ಯಾಹಾರಿ ಪ್ರಾಣಿಗಳು ಅಂದ್ರೆ ಹಸು ಆಗಿರಬಹುದು, ಜಿಂಕೆ ಆಗಿರಬಹುದು, ಮೊಲ ಆಗಿರಬಹುದು, ಇವೆಲ್ಲವುದು ಏನ್ ಮಾಡುತ್ತೆ? ಹುಲ್ಲನ್ನ ತಿನ್ನುತ್ತೆ. ಹುಲ್ಲಿನಲ್ಲಿರುವಂತಹ ಮುಖ್ಯವಾದಂತಹ ಆಹಾರದ ಘಟಕ ಯಾವುದು? ಸೆಲ್ಯುಲೋಸ್ ಇರುತ್ತೆ. ಅದನ್ನ ಹೇಗೆ ಜೀರ್ಣಿಸ್ಕೊಳ್ತವೆ ಅಂದ್ರೆ ಅದರ ಸಣ್ಣ ಕರುಳಿನಲ್ಲಿ, ಅದರಲ್ಲೂ ಕೂಡ ಸೀಕಮ್ ಭಾಗದಲ್ಲಿ ಒಂದಷ್ಟು ಸಹಕಾರಿ ಬ್ಯಾಕ್ಟೀರಿಯಾಗಳಿವೆ. ಅಂದ್ರೆ ದೇಹ ಸ್ನೇಹಿ ಬ್ಯಾಕ್ಟೀರಿಯಾಗಳಿವೆ. ಅದು ಸೆಲ್ಯುಲೋಸ್ ಅನ್ನ ಜೀರ್ಣಗೊಳಿಸಲಿಕ್ಕೆ ಸೆಲ್ಯುಲೇಸ್ ಅನ್ನೋ ಒಂದು ಕಿಣ್ವವನ್ನ ಬಿಡುಗಡೆ ಮಾಡುತ್ತೆ. ಆ ಕಿಣ್ವದ ಸಹಾಯದಿಂದ ಸೆಲ್ಯುಲೋಸ್ ಜೀರ್ಣ ಆಗಿ ಆ ಸೆಲ್ಯುಲೋಸ್ ಅನ್ನ ನಮ್ಮ ದೇಹ ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಯಾವುದರಲ್ಲಿ ಉದ್ದವಾದ ಕರುಳು ಇರುತ್ತೋ, ಯಾವುದರಲ್ಲಿ ಉದ್ದವಾದ ಸೀಕಮ್ ಇರುತ್ತೋ ಅದನ್ನ ನಾವು ಸಸ್ಯಾಹಾರಿ ಅಂತ ಕರಿಬಹುದು. ಯಾವುದರಲ್ಲಿ ತುಂಡವಾದ ಕರುಳಿರುತ್ತೋ ಅದನ್ನ ನಾವು ಮಾಂಸಾಹಾರಿ ಅಂತ ಕರಿಬಹುದು. ಆದ್ರಿಂದ ಇಲ್ಲಿ ಎ ಪ್ರಾಣಿ ಮಾಂಸಾಹಾರಿ, ಬಿ ಪ್ರಾಣಿ ಸಸ್ಯಾಹಾರಿ ಅಂತ ನೀವು ಸುಲಭವಾಗಿ ಹೇಳಬಹುದು. ಯಕೃತ್ನ ಸವಿಕ್ರಿಯೆ ಹೆಸರೇನು? ಅದು ಎಲ್ಲಿ ಸಂಗ್ರಹ ಆಗುತ್ತೆ? ಯಕೃತ್ತಿನ ಸವಿಕೆಯ ಹೆಸರು ಪಿತ್ತರಸ. ಅದು ಸಂಗ್ರಹ ಆಗೋದು ಪಿತ್ತಕೋಶದಲ್ಲಿ. ಯಕೃತ್ತಿನ ಸವಿಕೆಯ ಹೆಸರೇನು? ಪಿತ್ತ ರಸ. ಅದು ಸ್ರವಿಕೆ ಆಗೋದು ಪಿತ್ತ ಕೋಶದಲ್ಲಿ ಸ್ರವಿಕೆ ಆಗುತ್ತೆ. ಮುಂದಿನ ಪ್ರಶ್ನೆ, ಯಾವ ಜೀವಿಗಳಿಗೆ ನಿರ್ದಿಷ್ಟ ಅಂಗಗಳ ಅಗತ್ಯ ಇಲ್ಲ? ನಿರ್ದಿಷ್ಟ ಅಂಗಗಳು ಅಂದ್ರೆ ಕೈ, ಕಾಲು, ಕಣ್ಣು, ಕಿವಿ ಯಾವುದಕ್ಕೆ ಅಗತ್ಯ ಇಲ್ಲ? ಬಾಯಿ, ಇದೆಲ್ಲ ಯಾವುದಕ್ಕೆ ಅಗತ್ಯ ಇಲ್ಲ? ಏಕಕೋಶೀಯ ಜೀವಿಗಳಿಗೆ. ಏಕಕೋಶೀಯ ಜೀವಿಗಳಲ್ಲಿ ನಿರ್ದಿಷ್ಟ ಅಂಗಗಳ ಅಗತ್ಯ ಇಲ್ಲ. ಯಾಕೆಂದ್ರೆ ಅದರ ಮೇಲ್ಮೈ ಸಂಪೂರ್ಣವಾಗಿ ಹೊರ ಪರಿಸರಕ್ಕೆ ಒಡ್ಡಿಕೊಂಡಿರುತ್ತೆ. ಅದರಿಂದ ಅದು ಪೋಷಣೆಯನ್ನ, ಉಸಿರಾಟವನ್ನ, ವಿಸರ್ಜನೆಯನ್ನ ನೇರವಾಗಿ ಪರಿಸರದ ಜೊತೆಗೆ ನಡೆಸಬಹುದು. ಈಗ 2 ಅಂಕಗಳ ಪ್ರಶ್ನೆಯನ್ನು ನೋಡೋಣ. ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದನ್ನು ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ. ಮೊದಲನೇದು ಕ್ಲೋರೋಫಿಲ್ ಇಂದ ಬೆಳಕಿನ ಶಕ್ತಿಯನ್ನ ಹೀರ್ಕೊಳ್ಳೋದು, ಮತ್ತೆ ಶಕ್ತಿಯ ಬದಲಾವಣೆ ಸೌರಶಕ್ತಿಯಿಂದ ರಾಸಾಯನಿಕ ಶಕ್ತಿಯಾಗಿ, ಮತ್ತೆ ನೀರಿನ ದ್ಯುತಿ ವಿಭಜನೆ ಅಂದ್ರೆ ನೀರು ಒಡೆದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗೋದು, ಮತ್ತೆ ಕಡೆದಾಗಿ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ನ ಜೊತೆ ಸೇರಿ ಕಾರ್ಬೋಹೈಡ್ರೇಟ್ ಅನ್ನ ಉತ್ಪತ್ತಿ ಮಾಡೋದು. ಇದರಲ್ಲಿ ನೀವು ಸಮೀಕರಣವನ್ನು ಕೂಡ ಬರೆದ್ರೆ ತುಂಬಾ ಒಳ್ಳೆಯದು. ಮುಂದಿನ ಪ್ರಶ್ನೆ, ಎ ಮತ್ತೆ ಬಿ ಇವುಗಳಲ್ಲಿ ಸ್ವಪೋಷಕ ಮತ್ತೆ ಪರಪೋಷಕ ಜೀವಿಗಳು ಯಾವ್ಯಾವುದು? ಇಲ್ಲಿ ಅದರ ಸಂಗ್ರಹಿತ ಆಹಾರವನ್ನ ಕೊಟ್ಟಿದ್ದಾರೆ. ಎ ನಲ್ಲಿ ಗ್ಲೈಕೋಜನ್ ಇದೆ, ಬಿ ನಲ್ಲಿ ಸ್ಟಾರ್ಚ್ ಇದೆ. ಎ ಅನ್ನೋದನ್ನ ನಾವು ಪರಪೋಷಕ ಅಂತ ಕರಿಬಹುದು. ಯಾಕೆಂದ್ರೆ ಅದರಲ್ಲಿ ಸಂಗ್ರಹಿತ ಆಹಾರ ಗ್ಲೈಕೋಜನ್. ಅಂದ್ರೆ ನಾವು ಸೇವಿಸಿದಂತಹ ಸಸ್ಯ ಅಥವಾ ಪ್ರಾಣಿಜನ್ಯ ಆಹಾರದಲ್ಲಿರುವಂತಹ ಗ್ಲೂಕೋಸ್ ನಮ್ಮ ದೇಹಕ್ಕೆ ಹೆಚ್ಚಾಯಿತು ಅಂದ್ರೆ ಅಧಿಕವಾದಂತಹ ಗ್ಲೂಕೋಸ್ನ ಅದು ಗ್ಲೈಕೋಜನ್ ರೂಪದಲ್ಲಿ ಅಡಿಪೋಸ್ ಅಂಗಾಂಶದಲ್ಲಿ ಸಂಗ್ರಹ ಮಾಡುತ್ತೆ. ಬಿ ಅನ್ನೋದು ಸ್ವಪೋಷಕ. ಯಾಕೆಂದ್ರೆ ಸಂಗ್ರಹಿತ ಆಹಾರ ಸ್ಟಾರ್ಚ್,
ಅಂದ್ರೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿ ಆಗುವಂತಹ ಎಲ್ಲಾ ಗ್ಲೂಕೋಸ್ ಅನ್ನ ಫ್ಲೋಯಂಗಳ ಮುಖಾಂತರ ಸಾಗಿ ಸಂಗ್ರಹಣಾ ಅಂಗಗಳಲ್ಲಿ ಅಂದ್ರೆ ಕಾಂಡ, ಬೇರು ಇವೆಲ್ಲ ಜಾಗದಲ್ಲಿ ಅದು ಸ್ಟಾರ್ಚ್ ನ ರೂಪದಲ್ಲಿ ಸಂಗ್ರಹ ಮಾಡುತ್ತೆ. ಮುಂದಿನ ಪ್ರಶ್ನೆ, ಲಾಲಾರಸ ಅನ್ನೋದು ಎಲ್ಲಿರುತ್ತೆ, ಅದರ ಕೆಲಸ ಏನು? ಲಾಲಾರಸ ಎಲ್ಲಿರುತ್ತೆ? ಬಾಯಿಯಲ್ಲಿರುವಂತಹ ಲಾಲಾರಸ ಗ್ರಂಥಿಗಳಲ್ಲಿ. ನಮ್ಮ ಬಾಯಲ್ಲಿ ಒಟ್ಟು 5 ಲಾಲಾರಸ ಗ್ರಂಥಿಗಳಿವೆ. ನಾಲಿಗೆಯ ಕೆಳಗಡೆ 1, 2 ದವಡೆಯ ಕೆಳಗಡೆ 2, ಮತ್ತೆ 2 ಕೆನ್ನೆಯಲ್ಲಿ 2, ಮತ್ತೆ ಇತ್ತೀಚೆಗೆ ಇನ್ನ 2ನ್ನ ಕಂಡುಹಿಡಿದ್ರು ಗಂಟಲಿನ ಹಿಂಭಾಗದಲ್ಲಿ 2. ಒಟ್ಟಾರೆ 7 ಲಾಲಾರಸ ಗ್ರಂಥಿಗಳಿವೆ. ಇದರ ಕೆಲಸ ಏನು? ಬಾಯಲ್ಲಿಯ ಲಾಲಾರಸ ಗ್ರಂಥಿಗಳಲ್ಲಿ ಲಾಲಾರಸ ಉತ್ಪತ್ತಿ ಆಗುತ್ತೆ. ಇದರ ಕೆಲಸ ಆಹಾರದ ಜೊತೆ ಬೆರೆತು ಆಹಾರವನ್ನ ಒದ್ದೆ ಆಗಿಸಿ ಅದನ್ನ ನುಂಗೋದಕ್ಕೆ ಸುಲಭ ಮಾಡೋದು. ಇನ್ನೊಂದು, ಇದರಲ್ಲಿರುವಂತಹ ಅಮೈಲೇಸ್ ಸ್ಟಾರ್ಚ್ ಅನ್ನ ಜೀರ್ಣಿಸಿ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡೋದು. ಮುಂದಿನ ಪ್ರಶ್ನೆ, ಚಪಾತಿಯನ್ನ ನಿಧಾನವಾಗಿ ಜಗಿತು ತಿಂದಾಗ ಅದು ಸಿಹಿ ಸಿಹಿಯಾಗಿ ರುಚಿಸುತ್ತದೆ. ಯಾಕೆ? ಮೊದಲನೇದಾಗಿ ಇದರಲ್ಲಿರುವಂತಹ ಸಂಕೀರ್ಣವಾದಂತಹ ಕಾರ್ಬೋಹೈಡ್ರೇಟ್ ಅಂದ್ರೆ ಸ್ಟಾರ್ಚು ಮಾಲ್ಟೋಸ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಗೊತ್ತು ಲಾಲಾರಸದ ಕ್ರಿಯೆಯಿಂದ. ಚಪಾತಿಯನ್ನ ಜಗಿಯುವಾಗ ನಮ್ಮ ಬಾಯಲ್ಲಿ ಲಾಲಾರಸ ಉತ್ಪತ್ತಿ ಆಗುತ್ತೆ. ಅದಾದ ನಂತರ ಚಪಾತಿಯ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ಅಂತ ಗೊತ್ತು. ಆ ಗೋಧಿ ಹಿಟ್ಟಿನಲ್ಲಿ ಸ್ಟಾರ್ಚ್ ಇದೆ, ಗೊತ್ತಾಯ್ತಾ? ಸಂಕೀರ್ಣ ಸಕ್ಕರೆ ಇದೆ. ಮತ್ತೆ ಲಾಲಾರಸದ ಅಮೈಲೇಸ್ ಈ ಸ್ಟಾರ್ಚ್ ನ ವಿಭಜನೆ ಮಾಡಿ ಮಾಲ್ಟೋಸ್ ಅಥವಾ ಸಿಹಿ ಸಕ್ಕರೆಯಾಗಿ ವಿಭಜನೆ ಮಾಡುತ್ತೆ. ಆದ್ರಿಂದ ನಮಗೆ ಸಿಹಿಯಾಗಿ ರುಚಿಸಕ್ಕೆ ಶುರುವಾಗುತ್ತೆ. ಮುಂದಿನ ಪ್ರಶ್ನೆ, ಪಚನಗೊಂಡ ಆಹಾರವನ್ನ ಹೀರಿಕೊಳ್ಳಲು ಸಣ್ಣ ಕರಳು ಹೇಗೆ ವಿನ್ಯಾಸಗೊಂಡಿವೆ? ನಿಮ್ಗಾಗಲೇ ಹೇಳಿದೀನಿ, ವಿಲ್ಲೈಗಳ ರೀತಿಯಲ್ಲಿ ಇದೆ. ವಿಲ್ಲೈಗಳ ಕೆಲಸ ಏನು? ಆಹಾರದ ಪೋಷಕಾಂಶಗಳನ್ನ ಹೀರಲು ಲಕ್ಷಾಂತರ ಬೆರಳಿನ ಆಕಾರದ ವಿಲ್ಲೈಗಳಿವೆ. ಮತ್ತೆ ವಿಲ್ಲೈಗಳಲ್ಲಿರುವಂತಹ ಸೂಕ್ಷ್ಮ ರಕ್ತನಾಳಗಳು ಆ ಪೋಷಕಾಂಶಗಳನ್ನ ಹೀರಿ ಇಡೀ ದೇಹಕ್ಕೆ ರವಾನೆ ಮಾಡ್ತವೆ. ಮತ್ತೆ ಪೋಷಕಾಂಶಗಳ ಸಮರ್ಥ ಹೀರಿಕೆಗಾಗಿ ವಿಲ್ಲೈಗಳು ಕರುಳಿನ ಒಳ ಮೇಲ್ಮೈ ವಿಸ್ತೀರ್ಣವನ್ನ ಜಾಸ್ತಿ ಮಾಡ್ತವೆ. ಇದು ಸಣ್ಣ ಕರುಳಿನ ರಚನೆ. ಈಗ 3 ಅಂಕಗಳ ಪ್ರಶ್ನೆಯನ್ನ ನೋಡೋಣ. ಒಂದು ಜೀವಿಯು ತನ್ನ ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವ್ಯಾವುದು? ಮೊದಲನೇದಾಗಿ ಆಹಾರ, ಶಕ್ತಿ ಪೂರೈಕೆ, ದೇಹ ನಿರ್ಮಾಣ ಮತ್ತೆ ದೇಹ ರಕ್ಷಣೆಗೆ ನಮಗೆ ಆಹಾರ ಬೇಕು. ಎರಡನೇದಾಗಿ ಆಹಾರದಲ್ಲಿರುವಂತಹ ಪೋಷಕಾಂಶಗಳನ್ನ ವಿಭಜಿಸಿ ಶಕ್ತಿಯನ್ನ ಬಿಡುಗಡೆ ಮಾಡ್ಲಿಕ್ಕೋಸ್ಕರ, ವಾಯುವಿಕ ಉಸಿರಾಟ ನಡೆಸಕ್ಕೋಸ್ಕರ ನಮಗೆ ಆಕ್ಸಿಜನ್ ಬೇಕು. ಮೂರನೇದಾಗಿ ದೇಹದ ಇತರ ಜೀವಕ್ರಿಯೆಗಳನ್ನ ಮತ್ತೆ ಜೀರ್ಣಕ್ರಿಯೆ ಮತ್ತೆ ವಿಸರ್ಜನೆಯಲ್ಲಿ ಉತ್ಪತ್ತಿ ಆಗುವಂತ ತ್ಯಾಜ್ಯಗಳನ್ನ ಹೊರಗಡೆ ಹಾಕ್ಲಿಕ್ಕೆ ನಮಗೆ ನೀರು ತುಂಬಾ ಮುಖ್ಯವಾಗಿ ಬೇಕು. ಈ 3 ವಸ್ತುಗಳನ್ನ ನಾವು ಹೊರಗಡೆಯಿಂದ ಪಡಿತೀವಿ. ಮುಂದಿನ ಪ್ರಶ್ನೆ, ಒಂದು ಸಸ್ಯದ ಎಲ್ಲಾ ಎಲೆಗಳಿಗೆ ವ್ಯಾಸಲಿನ್ ಹಚ್ಚಿಟ್ರೆ ಅದು ಹೆಚ್ಚು ಕಾಲ ಬದುಕಕ್ಕಾಗೋದಿಲ್ಲ. ಯಾಕೆ? ಮೊದಲನೇದಾಗಿ ಇದು ಸ್ವಪೋಷಕ ಜೀವಿಗಳು ದ್ಯುತಿ ಸಂಶ್ಲೇಷಣೆ ಮಾಡಲೇಬೇಕು. ಇದು ಮಾಡಬೇಕು ಅಂದ್ರೆ ಪತ್ರರಂಧ್ರಗಳು ತುಂಬಾ ಮುಖ್ಯ. ವ್ಯಾಸಲಿನ್ ಹಚ್ಚಿಟ್ಟಾಗ ಏನಾಗುತ್ತೆ? ಪತ್ರರಂಧ್ರಗಳು ತೆಗೆಯೋದಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಪಡೆಯಕ್ಕೂ ಆಗೋದಿಲ್ಲ, ಆಕ್ಸಿಜನ್ ಹೊರಗಾಕಕ್ಕೂ ಆಗೋದಿಲ್ಲ, ನೀರನ್ನ ಕೂಡ ಹೊರಗಾಕಕ್ಕಾಗೋದಿಲ್ಲ. ಇದು ಯಾವುದು ನಡೆಯದೇ ಇದ್ರೆ ಏನಾಗುತ್ತೆ? ದ್ಯುತಿ ಸಂಶ್ಲೇಷಣೆ ನಡೆಯೋದಿಲ್ಲ, ಹೆಚ್ಚಿನ ನೀರು ಸಂಗ್ರಹ ಆಗುತ್ತೆ ಸಸ್ಯದಲ್ಲಿ, ಗ್ಲೂಕೋಸ್ ಉತ್ಪತ್ತಿ ಆಗೋದಿಲ್ಲ, ಕಡೆಗೆ ಏನಾಗುತ್ತೆ? ಸಸ್ಯ ಸತ್ತು ಹೋಗುತ್ತೆ. ಮುಂದಿನ ಪ್ರಶ್ನೆ ಏನು? ಮಿಶ್ರ ಗ್ರಂಥಿ ಅಂತ ಯಾವುದನ್ನ ಕರಿತೀವಿ? ಕಾರಣ ಏನು ಅದಕ್ಕೆ? ಮೊದಲನೇದಾಗಿ ನಾವು ಮೇದೋಜೀರಕಾಂಗವನ್ನ ಅಥವಾ ಪ್ಯಾಂಕ್ರಿಯಾಸ್ ಅನ್ನ ಮಿಶ್ರ ಗ್ರಂಥಿ ಅಂತ ಕರಿತೀವಿ. ಇದು ಅಂತಃಸ್ರಾವಕ ಗ್ರಂಥಿಯಾಗಿ ಇನ್ಸುಲಿನ್ ಮತ್ತು ಗ್ಲುಕೋಗಾನ್ ಹಾರ್ಮೋನುಗಳನ್ನ ರಕ್ತಕ್ಕೆ ಬಿಡುಗಡೆ ಮಾಡುತ್ತೆ. ಬಹಿಸ್ರಾವಕ ಅಥವಾ ಎಕ್ಸೋಕರಿನ್ ಗ್ರಂಥಿಯಾಗಿ ಮೇದೋಜೀರಕ ಜೀರ್ಣರಸವನ್ನು ಬಿಡುಗಡೆ ಮಾಡುತ್ತೆ. ಈ ಜೀರ್ಣರಸದಲ್ಲಿ ಟ್ರಿಪ್ಸಿನ್ ಮತ್ತೆ ಪ್ಯಾಂಕ್ರಿಯಾಸ್ನ ಅಮೈಲೇಸ್ ಮತ್ತೆ ಲೈಪೇಸ್ ಕಿಣ್ವಗಳು ಇರುತ್ತೆ. ಅದನ್ನ ಅದು ಸಣ್ಣ ಕರುಳಿನ ಡಿಯೋಡಿನಮ್ಗೆ ಬಿಡುಗಡೆ ಮಾಡ್ತದೆ. ಮುಂದಿನ ಪ್ರಶ್ನೆ, ಏಕಕೋಶೀಯ ಜೀವಿ ಪೋಷಣೆ, ಉಸಿರಾಟ ಮತ್ತೆ ತ್ಯಾಜ್ಯ ವಿಸರ್ಜನೆಗಳನ್ನ ಕೇವಲ ವಿಸರಣೆಯಿಂದ ನಡೆಸುತ್ತೆ. ಆದ್ರೆ ಬಹುಕೋಶೀಯ ಜೀವಿಗಳಲ್ಲಿ ಇದು ಸಾಲೋದಿಲ್ಲ. ಯಾಕೆ? ಏಕಕೋಶೀಯ ಜೀವಿಗಳ ಇಡೀ ಮೈ ಹೊರಗಿನ ಪರಿಸರಕ್ಕೆ ತೆರೆದಂಗಿರುತ್ತೆ. ಇದು ವಿಸರಣೆಯಿಂದ ಸುಲಭವಾಗಿ ಎಲ್ಲಾ ಕೆಲಸಗಳನ್ನ ಮಾಡಬಹುದು. ಆದ್ರೆ ಬಹುಕೋಶೀಯ ಜೀವಿಗಳಲ್ಲಿ ಸಂಕೀರ್ಣವಾದಂತಹ ದೇಹ ರಚನೆ ಇರುತ್ತೆ. ಒಳಭಾಗದಲ್ಲಿರುವಂತಹ ಜೀವಕೋಶಗಳು ಪರಿಸರದ ಜೊತೆ ನೇರ ಸಂಪರ್ಕದಲ್ಲಿ ಇರೋದಿಲ್ಲ. ಆದ್ರಿಂದ ಇಲ್ಲಿ ಪರಿಚಲನಾ ವ್ಯೂಹ ಬೇಕು, ಜೀರ್ಣ ವ್ಯೂಹ ಬೇಕು, ವಿಸರ್ಜನಾ ವ್ಯೂಹ ಬೇಕು, ಎಲ್ಲಾ ರೀತಿಯ ವ್ಯೂಹಗಳು ಬೇಕು. ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಆಹಾರ ಉತ್ಪಾದನಾ ಅಂಗ ಎಲೆಗಳು ಅಂತ ಗೊತ್ತು. ಆದ್ರೂ ಕೂಡ ನಾವು ಹಣ್ಣುಗಳನ್ನ ತಿಂತೀವಿ, ಧಾನ್ಯಗಳನ್ನ ತಿಂತೀವಿ, ಇವೆಲ್ಲದನ್ನು ತಿಂತೀವಿ. ಇದಕ್ಕೆ ಕಾರಣ ಏನು? ನಾವು ಹಣ್ಣನ್ನ ತಿಂತೀವಿ, ಬೇರನ್ನ ತಿಂತೀವಿ. ಕ್ಯಾರೆಟ್ ಅದು ಬೇರು ಗೊತ್ತು ನಿಮಗೆ. ಆಲೂಗೆಡ್ಡೆ ಕಾಂಡದ ಮಾರ್ಪಾಡು, ಮತ್ತೆ ಸೊಪ್ಪನ್ನ ತಿಂತೀವಿ, ಮತ್ತೆ ಧಾನ್ಯಗಳು ಅಕ್ಕಿ, ಗೋಧಿ, ರಾಗಿ ಇವೆಲ್ಲದನ್ನು ತಿಂತೀವಿ. ಯಾಕಪ್ಪ ಅಂದ್ರೆ ಎಲೆಗಳಲ್ಲಿ ಉತ್ಪತ್ತಿ ಆಗಿರುವಂತಹ ಗ್ಲೂಕೋಸು ಫ್ಲೋಯಂನ ಮೂಲಕ ಸಾಗಿ ವಸ್ತು ಸ್ಥಾನಾಂತರಣದಿಂದ ಅದು ಸಂಗ್ರಹಣಾ ಅಂಗಗಳಲ್ಲಿ ಸಂಗ್ರಹ ಆಗುತ್ತೆ. ಅದರಿಂದ ಬೇರೆ ಬೇರೆ ಭಾಗಗಳನ್ನು ನಾವು ಆಹಾರದ ಭಾಗವನ್ನಾಗಿಸಿ
ಕೊಂಡಿದ್ದೀವಿ. ಈಗ 4 ಅಥವಾ 5 ಅಂಕದ ಪ್ರಶ್ನೆಗಳು. ಇದರಲ್ಲಿ ಮುಖ್ಯವಾಗಿ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಬೇಕು. ಚಿತ್ರ ಬರೀಲಿಕ್ಕೆ ಸಮಯ ಇಲ್ಲದಿರೋದ್ರಿಂದ ಭಾಗಗಳನ್ನು ಗುರುತಿಸಿ ತೋರಿಸ್ತೀನಿ. ಇದು ಎಪಿಡರ್ಮಲ್ ಕೋಶ, ಇದು ಕಾವಲು ಕೋಶ. ಮತ್ತೆ ಇಲ್ಲಿ ಕಾವಲು ಕೋಶದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಮತ್ತೆ ಕಾವಲು ಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಕೂಡ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಕೂಡ ಇರುತ್ತೆ, ಮತ್ತೆ ಕಾವಲು ಜೀವಕೋಶದಲ್ಲಿ ರಸದಾನಿ ಕೂಡ ಇರುತ್ತೆ. ಈ ಎಷ್ಟು ಭಾಗಗಳನ್ನ ನೆನಪಿನಲ್ಲಿ ಇಟ್ಕೊಂಡಿರಿ. ನಿಮಗೆ ಯಾವ್ದಾದ್ರು 2 ಭಾಗಗಳನ್ನು ಗುರುತಿಸಲಿಕ್ಕೆ ಪರೀಕ್ಷೆಯಲ್ಲಿ ಕೇಳಬಹುದು. ಇದು ಮುಚ್ಚಿದ ಪತ್ರರಂಧ್ರದ ಚಿತ್ರ. ಎರಡು ಚಿತ್ರಗಳನ್ನ ನೀವು ಕಲಿಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಬೇಕಾಗುತ್ತೆ. ಜೀರ್ಣಾಂಗ ವ್ಯೂಹದಲ್ಲಿ ಮೊದಲನೇದಾಗಿ ನೀವು ಅನ್ನನಾಳವನ್ನ ನೋಡ್ತೀರಾ, ಅದಾದ ನಂತರ ಜಠರ, ಅದಾದ ನಂತರ ಯಕೃತ್, ಮತ್ತೆ ಪಿತ್ತಕೋಶ, ಮತ್ತೆ ಮೇದೋಜಿರಕಾಂಗ ಅಥವಾ ಪ್ಯಾಂಕ್ರಿಯಾಸ್, ಮತ್ತೆ ಸಣ್ಣ ಕರಳು, ದೊಡ್ಡ ಕರಳು, ಗುದನಾಳ, ಮತ್ತೆ ಗುದ ದ್ವಾರ. ಸೊ ನಾವು ಈ ಪಾಠದಲ್ಲಿ ಪೋಷಣೆ ಮತ್ತೆ ಅದರಲ್ಲಿ ಸ್ವಪೋಷಣೆ ಮತ್ತೆ ಪರಪೋಷಣೆ ಬಗ್ಗೆ ಓದಿದ್ವಿ. ಸ್ವಪೋಷಣೆಯಲ್ಲಿ ದ್ಯುತಿ ಸಂಶ್ಲೇಷಣೆ ಬಗ್ಗೆ ಒಂದಷ್ಟು ಓದಿದ್ವಿ. ಮತ್ತೆ ಪರಪೋಷಣೆಯಲ್ಲಿ ಕೊಳೆತಿನಿ ಪೋಷಣೆ, ಪರಾವಲಂಬಿ ಪೋಷಣೆ, ಸಹಜೀವನ ಮತ್ತೆ ಸಮರ್ಪಕ ಪೋಷಣೆ ಇವೆಲ್ಲದರ ಬಗ್ಗೆ ಓದಿದ್ವಿ. ಮತ್ತೆ ಈ ಪಾಠದಿಂದ ಪರೀಕ್ಷೆಯಲ್ಲಿ ಬರಬಹುದಾದಂತಹ ಎಲ್ಲ ಪ್ರಶ್ನೆಗಳನ್ನ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಮುಂದಿನ ಸಂಚಿಕೆಯಲ್ಲಿ ಉಸಿರಾಟದ ಬಗ್ಗೆ ತಿಳಿಯೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.